ನಿನ್ನ ಮುಚ್ಚೋ ತನಕ ಬಡದಾಗ್ತಿರ್ತಮ್ಮ ಆಗ್ಲೇ ಬಡದಾಗ್ತಿರ್ತಮ್ಮ ಮಾಯಾನೇ ಹೆಚ್ಚಿ ಸಂಸಾರ ನೆಚ್ಚಿ ಹೋಗದರೆ ನಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಸತ್ತಾಗ ಬರುವರು ತಮ್ಮ ಕುಳಿತನಕ ನೀನು ಸತ್ತಾಗ ಬರುವರು ತಮ್ಮ ಕುಳಿತನಕ ಮಣ್ಣು ಮುಚ್ಚೋ ತನಕ ಬೆಂಕಿ ಹಚ್ಚೋ ತನಕ ಯಾಕ್ಲೆ ಬಡದಾಗ್ತಿರ್ತಮ್ಮ ಯಾಕ್ಲೆ ಬಡದಾಗ್ತಿರ್ತಮ್ಮ ಮಾಯಾನೇ ಹೆಚ್ಚಿ ಸಂಸಾರನೇ ಹೆಚ್ಚಿ ಹೋಗದರೆ ನಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೋಗದರೆ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಕಳಚಯ್ಯ ಮಾಯದ ಪೊರೆಯ ಮುಕುತಿ ಬಂದಾಗ ಕಳಚಯ್ಯ ಮಾಯದ ಪೊರೆಯ ಮುಕುತಿ ಬಂದಾಗ ಆಕೆ ಬಡದಾಗ್ತಿರ್ತಮ್ಮ ಆಕೆ ಬಡದಾಗ್ತಿರ್ತಮ್ಮ ಮಾಯಾನೇ ಹೆಚ್ಚಿ ಸಂಸಾರನೇ ಹೆಚ್ಚಿ ಹೋಗದರೆ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೋಗದರೆ ತಮ್ಮ ಮಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಮಹಾಪ್ರಭು ಶ್ರೀ ಮಂದಿರ ಗುರುವಿಗೆ ಸ್ವಾಮಿ ಜೈಪರ ಬಸವಾದಿ ಸುಮಂತರ ಪಾದಕ್ಕೆ ಓಪರ ಆನಮಲೆ ದೇನಮಲೆ ಕುತ್ತಮಲೆ ಕುಲಗಂಜಮಲೆ 27 ಮಲಗಲ ತಪ್ಪದ ನಾಟ್ಯ ನಾಡುವಂತ ನಮ್ಮಪ್ಪ ಮುದ್ದುಮಲೈ ಮಾದೇವರ ಪಾದಕ್ಕೊಂದು ಬಸವೇಶ್ವರ ಪಾದಕ್ಕೆ ಮಲೈ ಮಾದೇಶ್ವರ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಕಂಬಳೇಶ್ವರ ಪಾದಕ್ಕೆ ಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಮಹಾದೇವತಾತಾರವರ ಪಾದಕ್ಕೆ ಬಸವೇಶ್ವರ ಪಾದಕ್ಕೆ ಶಿವರಾತ್ರೀಶ್ವರ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ಮಂಟೇ ಸ್ವಾಮಿಯವರ ಪಾದಕ್ಕೆ ಮಾರಮ್ಮ ತಾಯಿ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಕೂಗದೇದವರ ಪಾದಕ್ಕೆ ಈ ಪಾಟಿ ಜನ ಸೇರವ್ರೆ. ನೀವೆಲ್ಲರೂ ಪ್ರಥಮದಲ್ಲಿ ಜೋರಾಗಿ ಕೂಗದಾಗ್ತಾನೆ ಈ ಕಾರ್ಯಕ್ರಮಕ್ಕೊಂದು ಕಳೆ. ಇವತ್ತು ಈ ಪವಿತ್ರವಾದಂತ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಹಾದೇವ ಸ್ವಾಮಿಯವರು ಹೊರಪೇಸು ಎಂಬುದಾಗಿ ಹೆಸರು ಪಡ್ಕೊಂಡಿರ್ತಕ್ಕಂಥ ಇವರು ಈ ಜಗತ್ತನ್ನು ಬಿಟ್ಟು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಆತ್ಮಕ್ಕೆ ಚಿರಶಾಂತಿಯನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಬಯಸುವಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈ ಮಹಾನ್ ವ್ಯಕ್ತಿಗೆ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂಥ
ಶ್ರದ್ಧಾಂಜಲಿಯನ್ನು ಸಮರ್ಪಿಸುವುದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ. ನಮ್ಮ ಪೇಸುವವರ ಆತ್ಮಕ್ಕೆ ಭಗವಂತ ಮೋಕ್ಷವನ್ನ, ಕೈಲಾಸವನ್ನ, ವೈಕುಂಠವನ್ನ ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಅವರಿಗೋಸ್ಕರವಾಗಿ ಸಮರ್ಪಿಸ್ತಾ ಎಲ್ಲರೂ ಪ್ರಥಮದಲ್ಲಿ ಜೋರ ಹಾಕಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಹೋಗ್ಬಿಡ್ತೀರ ತಾನೆ? ಮಲ್ಲಯ್ಯ. ಚಳಿಗಾಲದಲ್ಲಿ ಕತೆ ಅಂದ್ರೆ ಬಹಳ ಕಷ್ಟ. ಇವತ್ತು ಯಾಕೆ ಚಳಿಯಾಗಿದೆ, ಚಳಿ ಕಡಿಮೆ ಇದೆ ಅಂದ್ರೆ ಸ್ವಲ್ಪ ಕಡಿಮೆ ಇದೆ ರಾತ್ರಿಗಿಂತ. ಹೆಚ್ಚು ಜನ ಸೇರೋರೆಲ್ಲ ಎಲ್ಲ ಹಂಚ್ಕೊಂಡ್ಬಿಟ್ಟದ, ಡಿವೈಡ್ ಆಗ್ಬಿಟ್ಟದೆ. ಅದರಿಂದ ನಾವೆಲ್ಲರೂ ಕೂಡ ಈ ವ್ಯಕ್ತಿಗೋಸ್ಕರವಾಗಿ ಇನ್ಯಾವತ್ತು ನೋಡಲಾಗದ ಸ್ಥಳಕ್ಕೆ ಇವತ್ತು ಇವರು ಹೊರಟೋಗಿದ್ದಾರೆ. ಭಗವಂತ ಇವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾವು ಹಣ ಕೊಡೋಕ್ಕಾಗತ್ತಾ? ಅವ್ರಿಗೆ ಹೋಗಿ ನೋಡ್ಕೊಂಡ್ ಬರಕ್ಕಾಗತ್ತಾ? ಮತ್ತೆ ಯಾರಾದ್ರೂ ಹೋಗಿ ಯಾರಾದ್ರೂ ನಮ್ಮ ಮಿನಿಸ್ಟರ್ ಪರಿಚಯ ಇದ್ದಾರೆ ಅಂತ ಅವ್ರನ್ನ ಕರ್ಕೊಂಡ್ ಬರಕ್ಕಾಗತ್ತಾ? ಖಂಡಿತ ಬರಲ್ಲ. ಇಷ್ಟೇ ಜೀವನ. ಕಳೆದು ಹೋದ ಗಳಿಗೆ ಹಾಡದ ಮಾತು, ಹೋದ ಈ ಪ್ರಾಣ ಯಾವತ್ತೂ ಹಿಂದಕ್ಕೆ ಬರಲ್ಲ, ತಿಳ್ಕೊಳ್ಳಿ. ಅದಕ್ಕೆ ಇರೋ 4 ದಿವಸದಲ್ಲಿ ನಾವೆಲ್ಲರೂ ಕೂಡ ಒಂದು ಒಳ್ಳೆಯದನ್ನ ಮಾಡಿ ಒಳ್ಳೆಯತನದಲ್ಲಿ ಬದುಕಿ ಈ ಜಗತ್ತನ್ನು ಬಿಟ್ಟು ಹೋದಾಗ, 28 ವರ್ಷಕ್ಕೆ ಈ ಜಗತ್ತನ್ನು ಬಿಟ್ಟು ಹೊರಟೋದ ಈ ಪುಣ್ಯಾತ್ಮ ಏನು ತಗೊಂಡು ಹೋಗ್ಲಿಲ್ಲ, ಸಂಸಾರ ಕಟ್ಟಲಿಲ್ಲ, ತಂದೆ ತಾಯಿಗಳಿಗೆ ಪ್ರೀತಿ ವಾತ್ಸಲ್ಯಗಳಿಂದ ಬಾಳುವಂತ ಮಕ್ಕಳು ಮೊಮ್ಮಕ್ಕಳು ಕೊಡ್ಲಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರು ಎಲ್ಲಾರನ್ನೂ ಕೂಡ ಕಳ್ಕೊಂಡು ಇವತ್ತು ಸ್ವರ್ಗದಲ್ಲಿ ಇದ್ದಾನೆ ಪುಣ್ಯಾತ್ಮ. ಇಷ್ಟೇ ಜೀವನ. ಅವನು ಮುಂದೆ ಹೋಗಿದ್ದಾರೆ, ನಾವು ಹಿಂದೆ ಹೋಗಬೇಕು, ನಮ್ಮಿಂದೆ ನೀವು ಹೋಗಬೇಕು. ಒಬ್ಬರಾದ ಮೇಲೆ ಒಬ್ಬರಾಗಿ ಜಗತ್ತಿಗೆ, ಒಬ್ಬರಾದ ಮೇಲೆ ಒಬ್ಬರಾಗಿ ಹೆಂಗ್ ಹುಟ್ಟು ಬಂದು ಹಾಗೆ ಒಬ್ಬರಾದ ಮೇಲೆ ಒಬ್ಬರು ಪ್ರಕಾರ ಹೋಗ್ತಾನೆ ಇರಬೇಕು ಈ ಜಗತ್ತಿನಲ್ಲಿ. ಇಷ್ಟೇ. ಅದಕ್ಕೆ ಇರುವ 4 ದಿವಸಗಳಲ್ಲಿ ಇಂಥ ಒಂದು ಒಳ್ಳೆಯತನವನ್ನು ನಾವೆಲ್ಲರೂ ಕೂಡ ಗಳಿಸ್ಕೊಂಡು ಪರಮಾತ್ಮನಲ್ಲಿ ಮೋಕ್ಷವನ್ನ, ಮುಕ್ತಿಯನ್ನ, ಭಗವಂತನನ್ನ ಪಡ್ಕೋಬೇಕು. ಅದಕ್ಕೆ ದಯಮಾಡಿ ಒಂದ್ಸರಿ ಎಲ್ಲ ಜೋರಾಗಿ ಕೂಗ್ಬಿಡಿ. ನಿಮ್ ಕೂಗು ಅವನು ಕೇಳಿಸ್ಲಿ ಮಹಾದೇವ ಸ್ವಾಮಿಗೆ. ಚಿಕ್ಕ ಮಕ್ಕಳು ಗೊತ್ತಿರಲ್ಲ ಈ ಕೂಗ್ತಾವ. ಇವನಂತೂ ಮೊಬೈಲ್ ತೀಡ್ ಮಾಡ್ಬಿಟ್ಟ ಅಷ್ಟೊತ್ತಿಂದ. ಇನ್ನು ನಮ್ಮಂತ ಯುವಕ ಮಿತ್ರ ಬಂದ್ರು ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲ. ಅದಕ್ಕೆ ದುಡ್ಡು ಕೊಟ್ಟಿಲ್ಲ, ಅವನೇ ಕೂಗಳೆ, ನಾವೇ ಕೂಗೋದು. ಚಳಿಗಾಲದಲ್ಲಿ ಬಂದು ಕೂತಿರೋದು ಹೆಚ್ಚು, ಇದು ಬೇರೆ ಕೂಗವ ಅಂತ. ಇನ್ನು ಅಕ್ಕನ ಬಳಗದವರೆಲ್ಲ ಕೂಗಬೇಕು ಅಂತ ಗೊತ್ತಿದ್ರು ನಾಚಿಗೆ ಊರಿಂದ ಆಚೆಗೆ, ಅಡ್ಡದಿಂದ ಆಚೆಗೆ. ಎಲ್ಲಾರು ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನಮ್ಮೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಏನು ಪಡ್ಕೊಂಡಿದ್ದೀವಿ ಅದು ಮಾತ್ರ ನಮ್ಮ ಜೊತೆಯಲ್ಲಿ ಬರುತ್ತೆ ಹೊರತು ಇನ್ಯಾವುದು ಬರಲ್ಲ, ತಿಳ್ಕೊಳ್ಳಿ. ಮಾದೇಸ್ವಾಮಿ ಏನು ತಗೊಂಡು ಹೋಗ್ಲಿಲ್ಲ, ಯಾವ ಸ್ನೇಹಿತರನ್ನು ಕರ್ಕೊಂಡು ಹೋಗ್ಲಿಲ್ಲ. ಅದಕ್ಕೆ ಇಂಥ ಪವಿತ್ರವಾದ ಜೀವನದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಪುಣ್ಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಪವಿತ್ರವಾದಂತ ಧನುರ್ಮಾಸದ ಪವಿತ್ರವಾದ ಪುಣ್ಯ ತಿಂಗಳು, ದೇವರುಗಳನ್ನು ಪೂಜೆ ಮಾಡ್ತಕ್ಕಂಥ, ಮಾನವ ತನ್ನ ಪುಣ್ಯ ಕಾರ್ಯಗಳನ್ನು ನಿಲ್ಲಿಸಿ ಪರಮಾತ್ಮನ ಕಾರ್ಯಗಳನ್ನು ಮಾಡ್ತಕ್ಕಂಥ ಮೂಲ ಅಂತ ಏನು ಕರೀತಾರೋ, ಭಗವಂತನ ಮೂಲವನ್ನ ಕಾಣುವಂತ ತಿಂಗಳು ಇದು. ಇಂಥ ಪವಿತ್ರವಾದಂತ ಚಳಿಯಲ್ಲಿ ಭಗವಂತನ ಭಕ್ತಿಯನ್ನು ಪೂಜೆ ಮಾಡಬೇಕು, ಈ ದೇಹವನ್ನು ದಂಡಿಸಿ ಅಂತ ಹಿರಿಯರು ಮಾಡಿರ್ತಕ್ಕಂಥ, ಯಾವ ಮಹಾನುಭಾವನಾಗಿರ್ತಕ್ಕಂಥ ಸೂರ್ಯದೇವ ಧನುಸ್ಸು ರಾಶಿಗೆ ತಾನು ಪ್ರವೇಶ ಮಾಡ್ತಾನೆ ನೋಡಿ. ಅದಕ್ಕೆ ಈ ತಿಂಗಳು ಧನುರ್ಮಾಸ. ಧನುಸ್ಸು ರಾಶಿಗೆ ಪ್ರವೇಶ ಮಾಡ್ತಾನಲ್ಲ ಮಹಾನುಭಾವನಾದಂತ ಸೂರ್ಯದೇವ. ಧನು ಅಂದ್ರೆ ಬಿಲ್ಲಿನ ಆಕಾರದಲ್ಲಿ ಮುದುರ್ಕೊಂಡು ಮಲಿಕೋತಾನಂತೆ ಈ ಮಾನವ. ಅಂತಹ ಒಂದು ಚಳಿಯನ್ನು ಕೊಡ್ತಾ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದು ಕಥೆಯನ್ನು ಕೇಳೋಣ. ಹಾನ್ಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ತಪ್ಪದೆ ನಡೆದ ನಾಡುವಂತ ನಮ್ಮ ಪಾಡುಮಲೆ ಮಾನವನ ಪಾದಕ್ಕೊಂದು ಸಾರು ಹಿಂದ್ಗಡೆ ಒಂಚೂರು ಕೂಗ್ರಪ್ಪ. ಹುಡುಗ ಸಪ್ಪ, ಹಿಡುಗ ಸಪ್ಪ, ಸಿಂಗಾರಲ್ಲೂ ಕಟ್ಟೆ ಬಸವೇಶ್ವರ ಪಾದಕ್ಕೊಂದು ಸಾರಿ ಆಬತ್ತಿ ಬತ್ತಿ ಸುರ್ಬತ್ತಿ ಸುರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಕೌಲ್ ಸುತ್ತಿ ಬಿದ್ದಿ ಒಳಗೆ ಹೊಡೆದು ಬಿಟ್ಟಿರುವಂತ ನಮ್ಮ ನಾಗಮಲೆಯನ ಪಾದಕ್ಕೊಂದು ಸಾರು ಆಸಿಕೊಂಡು ಜೇನುಮಲೆ ಹೊಂದುಕೊಂಡು, ಹಾನುಮಲೆ ಆಸಿಕೊಂಡು ಜೇನುಮಲೆ
ಮಲೆ ಹತ್ತಿಕೊಂಡು ಹತ್ತು ಮಲೆ ಸುತ್ತಿಕೊಂಡು ಹತ್ತು ಮಲೆ ಸುತ್ತು ಮಲೆ ಮಚ್ಚ ಮಲೆ ಪಾನಿ ಮಲೆ ಹಿಂದೂ ಮಲೆ ಎಂಜಾಡು ಮಲೆ ರುದ್ರಾಕ್ಷಿ ಗಣರಾಕ್ಷಿ ಮಲೆ 77 ಮಲೆ ಸುತ್ತಿ ತಲೆ ದಿಬ್ಬಲ್ಲಿ ಹೊರಗಿದ್ದವಗೆ ಅಪ್ಪ ಬಾದಪ್ಪ ಧಾನ್ಯದಲ್ಲಿ ಕದಲಿ ಹೊರಗಿದ್ದವಗೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಸರ್ಪಾನ ಎಡಗಡೆ ಬಿಟ್ಟು ಬಸವನ ಹಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಹೆಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಹೆಟ್ಟಿ ನಿಂತು ತಲೆ ಸುತ್ತಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಶ್ರವಣನ ಸುಟ್ಟು ಎತ್ತಿ ಮ್ಯಾಗ ಪಾದವನಿಟ್ಟು ರಕ್ಕಾಸ ಶ್ರವಣನ ಸುಟ್ಟು ಎತ್ತಿ ಮ್ಯಾಗ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂತೆ ಅಪ್ಪ ತೋರಿಸಿ ಕೊಟ್ಟು ಇಕ್ಕೇರಿ ದೇವಮ್ಮಂತೆ ಅಪ್ಪ ತೋರಿಸಿ ಕೊಟ್ಟು ಬಾಳು ರಾತ್ರ ಉಳ್ಳಸಿ ಗಂಧ ಗುತ್ತಿ ಮರದಲ್ಲಿ ಹೊರಗಟ್ಟವಗೆ ಬಾಳು ರಾತ್ರ ಉಳ್ಳಸಿ ಗಂಧ ಗುತ್ತಿ ಮರದಲ್ಲಿ ಹೊರಗಟ್ಟವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಎಲ್ಲರೂ ಕೂಗಿದ್ದಾರೆ. ಇನ್ನು ಕೆಲವು ಪುಣ್ಯಾತ್ಮರು ಕೂಗಿ ಎಲ್ಲ ಬಿಡೋರು ಬೆಳಗಾದ್ರೂ ಕೂಗಲ್ಲ ಅವರು. ಅದಕ್ಕೆ ಕೂಗಿದ್ರೆ ಆರಿಸ್ಬಿಟ್ಟಾನೆ ಕೂತ್ಕಮ್ಮಿ ಏನ್ಬಿಟ್ಟು ಪಕ್ಕದಲ್ಲಿ ಕೂರ್ಸ್ಕೊಂಡು ಕೂತವ್ರೆ. ನೀವು ಕೂಗಲಿದ್ರು ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲ ಭಕ್ತಿ ತುಂಬಿರಲಿ ಅಂತ ಇವತ್ತು ನಮ್ಮ ಮಹಾದೇವ ಸ್ವಾಮಿಯವರು ಪೇಸು ಅವರಿಗೆ ಇವತ್ತು ನಾವು ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಸಮರ್ಪಿಸೋಣ. ಈ ಕಾರ್ಯಕ್ರಮಕ್ಕೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಕುಟುಂಬ ವರ್ಗದವರ ಪರವಾಗಿ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಹಲೋ, ಓಂ ಶ್ರೀ ಗುರುವೇ ನಮಃ. ಈ ದಿನ ಈ ನಮ್ಮ ಹಾಡ್ಯ ಗ್ರಾಮಕ್ಕೆ ಬದನವಾಳು ಬಸವರಾಜ ಶಾಸ್ತ್ರಿಗಳ ಮಕ್ಕಳು. ಅಂದ್ರೆ ಈ ಶಾಸ್ತ್ರಿಗಳು ಅಂದ್ರೆ ನಿಮಗೆ ಬ್ರಾಹ್ಮಣ್ಸ್ ಅಂತ ತಿಳ್ಕೊಬೇಡಿ. ಬಸವರಾಜ ಅವ್ರ ತಾತ ಅಂದ್ರೆ ಇವ್ರ ತಾತವರು ಅರಮನೆ ಆಸ್ಥಾನದಲ್ಲಿದ್ದರು. ಅವರು ಶಾಸ್ತ್ರಿಗಳು, ಪಂಡಿತರು. ಅರಮನೆಯ ಒಂದು ಬಾಂಧವ್ಯ ಬಸವರಾಜ ಶಾಸ್ತ್ರಿಗಳಿಗೆ ಬಂದು ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಹಂಗೆ ಹರಿದು ಬರ್ತಾ ಇರೋದು. ಇದು ರಾಜ ಪರಂಪರೆ, ರಾಜ ಒಂದು ಆಸ್ಥಾನದಿಂದ ಬಂದಿರ್ತಕ್ಕಂಥ ಒಂದು ಇದು ಟೈಟ್ಲು. ಆದ್ರಿಂದ ನೋಡಿ, ಇದು ಎಲ್ಲರಿಗೂ ಬರಲ್ಲ, ಗಾಡ್ ಗಿಫ್ಟ್. ಅದಕ್ಕೆ ಈ ಶಾಸ್ತ್ರಿ ಅಂತ ಬಂದಿರೋದೇ ಇದೇ ಒಂದು
ಒಂದು ದೇವರು ಕೊಟ್ಟಂತ ಒಂದು ಮಹಾ ಕೊಡುಗೆ ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು, ಮತ್ತೆ ಅವ್ರ ಮಕ್ಕಳು ಕುಮಾರ್ ಶಾಸ್ತ್ರಿ, ಅವ್ರ ತಮ್ಮ ನಮ್ಮ ಚಂದ್ರಶೇಖರ್ ಶಾಸ್ತ್ರಿ, ಎಲ್ಲರೂ ಕೂಡ ಜೊತೆಗೆ ನಾವು ಎಲ್ಲ ಕುಲ ಬಾಂಧವರೇ, ಎಲ್ಲ ಮಾತ ಬಾಂಧವರೇ. ಇದಕ್ಕೆ ಎಷ್ಟು ಹೇಳಿದ್ರು ತಿರೋದಿಲ್ಲ. ಅದೆಲ್ಲ ಇರಲಿ. ಈಗ ಸದ್ಯ ಇವತ್ತಿನ ದಿನ ನಾವು ಸಂತೋಷ ಪಡೋದಕ್ಕಿಂತ ಹೆಚ್ಚಾಗಿ ನಾವು ದುಃಖ ಪಡಬೇಕಾದಂಥ ದಿನ. ಯಾಕೆಂದ್ರೆ ನಮ್ಮ ಇದೇ ಹಾಡ್ಯ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಮ್ಮ ಮಹಾದೇವ ಸ್ವಾಮಿ ಫೇಸು ಅಂತ ಇವಾಗಲೇ ಆವಾಗಿಂದ ಹೇಳ್ತಾ ಇದ್ರಲ್ಲ, ಒಂದು ಅಡ್ಡ ಹೆಸರು ಕಟ್ಕೊಂಡಿರ್ತಾರೆ ಅವ್ರ ಸ್ನೇಹಿತರುಗಳು. ಪಾಪ ನೋಡಿ, ಇನ್ನು ಬಾಳಿ ಬದುಕಿ ಬೇಕಾದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಪ್ರಪಂಚದ ಸುಖ ಕಷ್ಟ ಎಲ್ಲನ ಉಂಡು ಇನ್ನೂ ಬೇಕಾದಷ್ಟಿತ್ತು ಇದೆಲ್ಲ ಅನುಭವಿಸಿ ಹೋಗ್ಬೇಕಂತವ್ರು. ಆದರೆ ಆಕಸ್ಮಿಕವಾಗಿ ಅಂದ್ರೆ ಕೆಲವರು ಹೇಳ್ತಾರೆ, ಆ ಭಗವಂತ ತನಗೆ ಬೇಕಾದವ್ರನ್ನೇ ಹಾಯ್ಕೊಂಡು ಕರ್ಕೋತಾನಂತೆ. ಆ ಸಾಲಿನಲ್ಲಿ ನಮ್ಮ ಮಹಾದೇವ ಸ್ವಾಮಿ ಕೂಡ ಸೇರ್ಕೋತಾರೆ ಅಂತ ನಾವು ಆದ್ರೂ ತಿಳ್ಕೊಬೋದು. ನೋಡಿ, ನಾವೆಲ್ಲ ಕೂತಿರ್ತೀವಿ, ಬಡಿದ್ರು ಸಾಯಲ್ಲ, ಹೊಡೆದ್ರು ಸಾಯಲ್ಲ, ಏನ್ ಮಾಡಿದ್ರು ಒಂದ್ ಸಾವು ಇದ್ದೇ ಅದೇ. ಆದ್ರೂ ಈ ತರ ಸಾಯ್ಬೇಕು ಅಂದ್ರೆ ಇದು ಅವನೇ ಕರ್ಕೊಳ್ಳೋದೇ ವಿನಃ ಇನ್ಯಾರೂ ಅಲ್ಲ ಅಂತ ನಾವಾದ್ರೂ ಭಾವಿಸಿ ಇವತ್ತಿನ ದಿನ ನಮ್ಮ ಹಾಡ್ಯ ಗ್ರಾಮಕ್ಕೆ ದಯಮಾಡಿಸಿರ್ತಕ್ಕಂಥ ನಮ್ಮ ವಿದ್ವಾನ್ ಶಿವಕುಮಾರ ಶಾಸ್ತ್ರಿಯವ್ರಿಗೂ ಮತ್ತೆ ಅವರ ವಾದ್ಯವೃಂದದವ್ರಿಗೂ, ನಾವೆಲ್ಲ ಒಂದೇ ಬಳಗ. ನಮ್ಮ ಕೀಬೋರ್ಡ್ ವಾದಕರಾದಂತಹ ಗುರುಕುಮಾರು, ನಮ್ಮ ಪ್ಯಾಡೋರು ಜಗದೀಶ್, ನಮ್ಮ ತಬಲಾದವರು ಕಾರ್ತಿಕ್, ಮಾಸ, ಲೋಕೇಶ್, ಹೌದಾ ವೆಂಕಟೇಶ್ವರ ಮಗ, ಅದೇ ಸೇಮ್ ಅಪ್ಪ ಅವ್ರಿಗೆ ಆಗಿದೆ. ಭಗವಂತ ನೋಡಿ, ಕೊಳ್ಳೇಗಾಲದ ವೆಂಕಟೇಶ್ವರು ಅಂದರೆ ಇಡೀ ಕರ್ನಾಟಕಲ್ಲ ಎಲ್ಲ ಕಡೆನೂ ಗೊತ್ತು, ಇವರು ಅವರೆಲ್ಲ. ನಾವೇನು ಹೆಚ್ಚಿಗೆ ಹೇಳ್ಬೇಕಾದ್ರೆ ಅವ್ರ ಮಕ್ಕಳು ಸುಪುತ್ರರು. ಪಾಪ ಇವತ್ತು ಅವರು ಹುಟ್ಟಿದ ಕಾಲದಿಂದ ಬೆಳಗಾನ ನಿದ್ದೆಗೆ ಗೆಟ್ಟು ಕಾಲಲ್ಲಿ ಮಡಿಸ್ಕೊಂಡು ಕೂತ್ಕೊಂಡ್ರೆ ಬೆಳಗಾನ ಹೇಳ್ತಿರ್ಲಿಲ್ಲ. ನೋಡಿ, ಅವ್ರ ಜೀವನ ದಾರ ಎಲ್ಬಿಟ್ರೆ ಈ ಕಲಾ ಸರಸ್ವತಿಗೆ, ಈ ಸಮಾಜಕ್ಕೆ, ಎಲ್ಲದಕ್ಕೂ. ಅವ್ರ ಮಕ್ಕಳಲ್ಲಿ ಬಂದ್ರೆ ಈಗ ಪಾಪ ಅವರು ಅನಾರೋಗ್ಯದಲ್ಲಿದ್ದಾರೆ, ಆದ್ರೆ ಇವಾಗ ಪರವಾಗಿಲ್ಲ ಅಂತ ಅವ್ರ ಮಕ್ಕಳು ಹೇಳಿದ್ರು. ಆ ಭಗವಂತ ನಮ್ಮ ಊರನ್ನ ಭೈರವೇಶ್ವರ, ಗುರುಮಲ್ಲೇಶ್ವರ, ಬಸವೇಶ್ವರ ಅವ್ರಿಗೆ ಇನ್ನೂ ಆಯುಷ ಆರೋಗ್ಯ ಕೊಟ್ಟು ಮತ್ತೆ ಈ ರಂಗದ ಮೇಲೆ ಮಿಂಚುವಾಗ್ಲಾಗ್ಲಿ ಅಂತ ನಾನಾದ್ರೂ ಕೂಡ ಭಾವಪೂರ್ವಕ ಆತ್ಮೀಯವಾಗಿ ಕೇಳ್ಕೊತಾ ಇದ್ದೀನಿ ಭಗವಂತನಲ್ಲಿ. ತಗೋ ನಿಂತ. ಇವಾಗ ನಾವು ನಮ್ಮ ಗ್ರಾಮದ ಪರವಾಗಿ ನಮ್ಮ ಮಹಾದೇವ ಸ್ವಾಮಿಯವರ ಕತೆಗೋಸ್ಕರ ಬಂದಿರತಕ್ಕಂಥ ಅವರನ್ನು ಸ್ವರ್ಗ ಸೇರಿಸೋದು ಇವರೇ. ಆದ್ರಿಂದ ಮೊದಲು ನಮ್ಮ ಶಿವಕುಮಾರ ಸ್ವಾಮಿಯವ್ರಿಗೆ ಪುಷ್ಪಮಾಲಿಕೆಯನ್ನು ಇಟ್ಟು ಪೇಟವನ್ನು ಹಾಕಿ ನಾವು ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕೈ ಚಪ್ಪಾಳೆ ಮುಖಾಂತರ ಅವ್ರಿಗೆ ಸ್ವಾಗತಿಸಬೇಕು. ಆಮೇಲೆ ಜಮ ಜಗದೀಶ್ವರ್ ನಮ್ಮ ಪ್ಯಾಡು ವಾದಕರಾದಂಥ ಶ್ರೀಯುತ ಜಗದೀಶ್ ಅವರಿಗೆ ಪುಷ್ಪಮಾಲಕದೊಂದಿಗೆ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೈ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತಿಸಿ. ಮತ್ತೆ ಗುರು ಅವ್ರಿಗೂ ಕೂಡ ಕೀಬೋರ್ಡ್ ವಾದಕರು ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕೈ ಚಪ್ಪಾಳೆಯೊಂದಿಗೆ ತಾವು ಕೂಡ ಸ್ವಾಗತಿಸಿ. ಕಾರ್ತಿಕ್ ಅವ್ರಿಗೂ ಕೂಡ ನಮ್ಮ ಶಾಲು ಹಾಕಿ ಮಾಲೆಯೊಂದಿಗೆ ಗೌರವಿಸ್ತಾ ಇದ್ದೇವೆ. ಅವ್ರಿಗೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಅದು ಕೇಳ್ಕೊತೀವಿ. ಅವ್ರ ತಂದೆಗೆ ಇನ್ನೂ ಆರೋಗ್ಯ ಕೊಟ್ಟು ಭಗವಂತ ಈ ವೇದಿಕೆ ಕರ್ತಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ. ನಮ್ಮ ಲೋಕೇಶ್ ಅವರು ತಾಳವಾದ್ಯದವರು, ಅವ್ರಿಗೂ ಕೂಡ ಪುಷ್ಪ ಮಾಲಿಕೆಯೊಂದಿಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಕೊನೆಯದಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಸಭಿಕರಿಗೂ, ನಮ್ಮ ಹಾಡ್ಯ ಗ್ರಾಮಸ್ಥರು ಎಲ್ಲರಿಗೂ ಕೂಡ ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈ ಕತೆ ಮೊದಲಿಂದ ಕೊನೆಯಾಗೋವರೆಗೂ ಕೂಡ ಯಾವ ಚಳಿ ಬಂದ್ರು ಯಾರು ಹೇಳಲ್ಲ ಬಿಡಿ, ಇವತ್ತು ಎಲ್ಲ ಕಾಯ್ಕೊಂಡಿದ್ರು, ಅಷ್ಟು ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಮುಗಿಯೋ ತನಕ
ಈ ಕಥೆಯನ್ನು ಕೇಳಿ ಆಲಂಗಿಸಿ ನಿಮ್ಮ ಜನ್ಮವನ್ನು ಸಾರ್ಥಕಪಡಿಸ್ಕೋಬೇಕು ಅಂತ ನಾನಾದರೂ ಅನಂತವಾಗಿ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಊರಿನ ಕಲಾವಿದರಾದ ರಾಜಶೇಖರ ಮೂರ್ತಿಯವರು ಸನ್ಮಾನ ಮಾಡಲಾಗಿದೆ. ನಮ್ಮ ಬಗ್ಗೆ ಮತ್ತು ನಮ್ಮ ಕೊಳ್ಳೇಗಾಲದ ವೆಂಕಟೇಶ್ ಅವ್ರ ಬಗ್ಗೆ ಬಹಳ ಒಡನಾಡದವರು, ನಮ್ಮ ಹಾಡ್ಯದ ಪಿಟೀಲು ಮತ್ತು ಎಲ್ಲಾ ವಾದ್ಯಗಳಲ್ಲೂ ಕೂಡ ಪರಿಣಿತಿಯನ್ನು ಹೊಂದಿರತಕ್ಕಂಥ ಕಲಾವಿದರು, ಹಿರಿಯ ಕಲಾವಿದರು, ನಮಗೆ ಪ್ರೋತ್ಸಾಹಕರು, ಬೆಳೆಸಿದವರು ಅಂತ ಹೇಳ್ಕೊತೀನಿ. ಮತ್ತೆ ಬರಹಗಾರರು, ಒಳ್ಳೆಯ ಚಿತ್ರಕಲಾ ಬರಹಗಾರರು ಈ ನಮ್ಮ ಹಾಡ್ಯ ರಾಜಶೇಖರ ಮೂರ್ತಿಯವರು. ಅವ್ರಿಗೂ ನಾನು ಗೌರವದಿಂದ ನಮ್ಮ ತಂಡದ ಪರವಾಗಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಇಂಥ ಪವಿತ್ರವಾದಂತಹ ಸುದಿನದಲ್ಲಿ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಳ್ತಾ ಕೇಳ್ಬಿಡ್ರಪ್ಪ. ಅದೇನಾ? ಈ ದಿವಸ ಮಹಾಪವಿತ್ರವಾಗಿರ್ತಕ್ಕಂಥ ಈ ಶುಭ ವೇದಿಕೆಯಲ್ಲಿ ನಾವು ನೀವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಮಹಾದೇವ ಸ್ವಾಮಿಯವರನ್ನ ನಮ್ಮ ಭೈರವೇಶ್ವರ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೊಟ್ಟು ಕಾಪಾಡಲಿ. ಹಾಡ್ಯ ಭೈರವೇಶ್ವರ ರಾಜಸತ್ಯವ್ರತ ನಾಟಕವನ್ನು ಕೂಡ ಗುರುಗಳು ಅಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಅದರಲ್ಲಿ ಪರಿಣಿತಿಯನ್ನು, ಒಂದು ಒಳ್ಳೆಯ ನಾಟಕ ಅದು ರಾಜಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿ ಪ್ರಧಾನವಾದಂಥ ನಾಟಕ ನಿಮ್ಮ ಜಾತ್ರೆಯಲ್ಲಿ ಬಹಳ ಯಶಸ್ವಿಯಾಗಿ ಕಲಾವಿದರು ಮಿಂಚಲಿ ಚೆನ್ನಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಮ್ಮನ್ನ ಹಗಲು ಹೋಗಿರ್ತಕ್ಕಂಥ ಮಹಾದೇವ ಸ್ವಾಮಿಯವರನ್ನ ಅಪೇಕ್ಷೆ ಮೇರೆಗೆ ಗೀತೆಯ ಜೊತೆಯಲ್ಲಿ ಕೊಂಡಾಡ್ತಾ ಕಥಾಭಾಗಕ್ಕೆ ಬರೋಣ. ಅವರಿಗೆ ಭಗವಂತ ಮುಕ್ತಿಯನ್ನ, ಮೋಕ್ಷವನ್ನ ಕೊಟ್ಟು ಕಾಪಾಡಲಿ ಅಂತ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸಗಳಿಂದಿದ್ದವರು ಅಂತ ನಮ್ಮ ಗುರುಗಳು ಈಗ ತಾನೇ ಹೇಳಿದ್ರು. ಅಂತ ಪ್ರೀತಿ ಜಗದೊಳಗೆ ಮಾನವ ಹೆಚ್ಚು ಕಾಲ ಬದುಕುವಂತ ವ್ಯಕ್ತಿ ಆಗಿದ್ರೆ ಅವನಿಗೆ ಇನ್ನೂ ಪ್ರೀತಿ ಕಡಿಮೆ ಆಗ್ತಿತ್ತೋ ಏನೋ. ಬೇಗ ಹೋಗ್ತಕ್ಕಂತ ವ್ಯಕ್ತಿಗೆ ಪ್ರೀತಿನ ಭಗವಂತ ಬೇಗ ತನ್ನ ಬಳಿ ಕರ್ಕೊಂಡ್ಬಿಡ್ತಾನಂತೆ. ಗಿಡದಲ್ಲಿ ಒಳ್ಳೆ ಹೂಗಳನ್ನು ನಾವು ಕೀಳಕ್ ಹೋಗ್ತೀವಿ, ಯಾಕೆ ಹೇಳಿ? ಬತ್ಕೊಂಡ್ರೆ ಯಾವತ್ತೂ ಕೇಳಲ್ಲ. ಯಾಕೆ? ಹೌದಾ? ಖಂಡಿತ ಆಗೋಣ. ಅದಕ್ಕೆ ನೋಡಿ, ಆ ಮಹಾನ್ ಭಾವ ನಮ್ಮ ಪುನೀತ್ ರಾಜ್ಕುಮಾರ್ ಅವರು 46 ವರ್ಷಕ್ಕೆ ಈ ಜಗತ್ತನ್ನು ಬಿಟ್ಟು ಹೊರಟೋದ್ರು. ಯಾರಿಗೂ ಗೊತ್ತಿಲ್ಲ ಅವ್ರು ಸತ್ತೋಗ್ತಾರೆ ಅಂತ. ನಮ್ಮ ಗುರುಗಳು ಹೇಳಿದ ಹಾಗೆ ಗಿಡದಲ್ಲಿ ಹೂಗಳನ್ನು ಯಾಕೆ ಕೀಳ್ತೀವಿ? ಒಳ್ಳೆ ಹೂನೇ ಕೀಳೋದು, ಬತ್ತುಕೊಂಡ್ರೆ ಹೂ ಯಾವತ್ತೂ ಕೀಳಲ್ಲ, ಪೂಜೆಗೆ ಚೆನ್ನಾಗಿರ್ಲಿ ಅಂತ. ಹಾಗೆ ಒಳ್ಳೆಯವರನ್ನ ಬೇಗ ತನ್ನ ಬಳಿ ಕರ್ಕೊಂಡ್ಬಿಡ್ತಾನಂತೆ ಭಗವಂತ. ಸಾಕು, ಅಲ್ಲಿ ಮಾಡಿರೋ ಸೇವೆ ನನ್ನ ಬಳಿಗೆ ಬಾ ಅಂತ. ಅಂದ್ರೆ ಇಂಥ ಮಹಾನ್ ಭಾವರು ಇಷ್ಟು ಜನ ಇವತ್ತಿಲ್ಲಿ ಸೇರಿದ್ದಾರೆ ಅಂದ್ರೆ ಇವತ್ತು ನಿಜವಾಗ್ಲೂ ಕೂಡ ನಾನು ಮೊದಲ ಸಾರಿ ಇಲ್ಲಿ ಕಾರ್ಯಕ್ರಮಕ್ಕೆ ಅವ್ರು ಫೋನ್ ಮಾಡಿದಾಗ ನಾನು ಖಾಲಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಇನ್ನೊಂದು ಸಾರಿ ಫೋನ್ ಮಾಡಿದಾಗ ನಾನು ಕಾರಾಪುರದ ಪಕ್ಕ ಇರೋ ಹಾಡ್ಡೆ ಅಂತ ತಿಳ್ಕೊಂಡು ನಾನು ಬುಕ್ ಮಾಡ್ಕೊಂಡಿದ್ದು. ಅಲ್ಲಿ ಹೋಗಿ ಅರ್ಧ ದಾರಿಗೆ ವಾಪಸ್ ಬಂದಿರೋದು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಎತ್ತಲಿಂದ ಎತ್ತ ಸಂಬಂಧವಯ್ಯ ಅಂತ ನಮ್ಮ ಮಹಾದೇವ ಸ್ವಾಮಿ. ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಮಿಸ್ ಮಾಡ್ಕೋತಿದ್ವು ಅಂತ ಅನ್ಸುತ್ತೆ. ಇಷ್ಟು ಜನ ಆ ವ್ಯಕ್ತಿಗೋಸ್ಕರವಾಗಿ ಇವತ್ತಿಲ್ಲಿ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಜೀವನದಲ್ಲಿ ಬದುಕಿರುವ ತನಕ ಒಂದು ಪುಣ್ಯವನ್ನು ಗಳಿಸಬೇಕು. ಇಂಥ ವ್ಯಕ್ತಿಗಳು ಸತ್ತೋಗಿದ್ರು ಎಲ್ಲರ ಮನಸ್ಸೊಳಗೂ ತುಂಬಿದ್ದಾರೆ. ಸಾಹಸಿಮ ವಿಷ್ಣುವರ್ಧನ್ ರವರ ಪಕ್ಕ ಅಭಿಮಾನಿ. ಒಂದು ಚಪ್ಪಾಳೆ ಹೊಡಿರಿ ನೋಡಿ. ಎಲ್ಲಾ ಸ್ನೇಹಿತರ ಜೊತೆಗೂಡಿ ಅಪಾರವಾದ ಜೀವನವನ್ನು ಕಳೆಯುವುದಕ್ಕೆ ಇವತ್ತು ಸ್ನೇಹಿತರುಗಳೆಲ್ಲ ಯಾವ ರೀತಿಯಾಗಿ ಎಷ್ಟು ಜನ ಸೇರಿದ್ದಾರೆ ಇವತ್ತು ಅಂದ್ರೆ, ಇಂಥ ಮಹಾನುಭಾವ ಇಂಥ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಎಲ್ಲಾ ಸ್ನೇಹಿತರು ನಿಂತುಕೊಂಡು ಇಲ್ಲಿ ಆ ಕಾರ್ಯವನ್ನು ಮಾಡ್ತಿದ್ದಾರೆ. ಇದು ನೋಡಿ ಮನುಷ್ಯ ಸಂಪಾದನೆ ಮಾಡೋದು. ಇವರು ಇಲ್ಲದಿದ್ದರೂ ಕೂಡ ಇದ್ದಾರೆ ಅಂತ ಅರ್ಥ. ಸಿದ್ಧಗಂಗಾ ಸ್ವಾಮೀಜಿಗಳಾಗ್ಬೋದು, ಬಸವಣ್ಣನವರಾಗ್ಬೋದು, ಮಲೆಮಾದೇಶ್ವರರಾಗ್ಬೋದು, ಗುರುಮಲ್ಲೇಶ್ವರರಾಗ್ಬೋದು, ನಾವು ಕೇಳ್ತಕ್ಕಂಥ ಮಹಾನುಭಾವರು ಅವ್ರಿಲ್ಲ. ಅವ್ರ ಹೆಸರು ಮಾತ್ರ ಯಾವಾಗ್ಲೂ ನೆನಪಾಗಿರುತ್ತಂತೆ, ಅವ್ರಿಗೆ ಸಾವೇ ಇಲ್ಲ. ಇನ್ನು ಕೆಲವರು ಇದ್ರೂ ಸತ್ತಂಗೆ ಬ್ಯಾಡದ ವಿಕೆಟ್ ಮಸ್ತಾಗವೆ. ನಮ್ ಗುರುಗಳು ಹೇಳದಲ್ಲ, ಬಡದ್ರು ಸಾಯಲ್ಲ ಅಂತ. ಅವು ಸುಮ್ಕುಟಿ ಕಂಡಿಂತ ವಿಕೆಟ್ ಬೀಳದೇ ಇಲ್ಲ. ಅದು ಅದಕ್ಕೆ ನೋಡಿ, ಇರುವ ತನಕ ನಾವು ಪುಣ್ಯವನ್ನು ಗಳಿಸ್ಕೋಬೇಕು ಅಂತ ಅವ್ರನ್ನ ಕೊಂಡಾಡುವಂತ ಒಂದು ಗೀತೆಯನ್ನು ಆಡ್ತಾ ಪೂಜೆ ಮಾಡ್ಬಿಡಿ. ಬಾಳಿ ಬದುಕಿದ
ನಿಮಗೆ ಕೋಟಿ ನಮನಗಳು. ಮಹಾದೇವ ಸ್ವಾಮಿಯವರೇ ಬೀಸುವವರೇ, ತಂದೆ ತಾಯಿಗಳ ಬಿಟ್ಟು ಒಡನಾಡಿದ ಸ್ನೇಹಿತರ ಬಿಟ್ಟು ಅಕ್ಕ ತಂಗಿ ಮತ್ತು ಬಳಗವ ಬಿಟ್ಟು ಕೈಲಾಸ ಸೇರಿದಿರ ಮಹಾದೇವ ಸ್ವಾಮಿಯವರೇ. ಜನರ ಹೆಗಲಿನಲ್ಲಿ ಹಾಡ್ಯ ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ ಹಾಡ್ಯ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಮಹಾದೇವ ಸ್ವಾಮಿಯವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಮಹಾದೇವ ಸ್ವಾಮಿಯವರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಹಾಡ್ಯ ಗ್ರಾಮದ ಬೀದಿಯಲ್ಲಿ. ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲರ ಜಾರಿತು ಊರೊಳಗೆ, ಮಹಾದೇವ ಸ್ವಾಮಿಯವರೇ ಬೇಸುವವರೇ. ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಎಲ್ಲರ ಜಾರಿತು ಊರೊಳಗೆ, ಚನ್ನಪ್ಪನವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ. ಮಹಾದೇವನವರ ಮನೆ ದೀಪ ಹಾರಿ ಹೋಯಿತಲ್ಲೋ ಶಿವನೇ. 4 ಜನರ ಹೆಗಲಿನಲ್ಲಿ ಹಾಡ್ಯ ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ ನಮ್ಮ ಮಹಾದೇವ ಸ್ವಾಮಿಯವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ ನಮ್ಮ ಮಹಾದೇವ ಸ್ವಾಮಿಯವರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಮಹಾದೇವ ಸ್ವಾಮಿಯವರೇ. ಮಹಾದೇವ ಸ್ವಾಮಿಯವರೇ, ಹಾಡ್ಯ ಗ್ರಾಮದಲ್ಲಿ ಚನ್ನಪ್ಪನವರ ಮಹಾದೇವಮ್ಮನವರ ಪ್ರೀತಿ ಪಾತ್ರನಾದ ಮಗನಾಗಿ ಹುಟ್ಟಿ 100 ಜನ ಸ್ನೇಹಿತರನ್ನು ಸಂಪಾದನೆ ಮಾಡಿ 28 ವರ್ಷಗಳಿಗೆ ಜಗತ್ತನ್ನು ಬಿಟ್ಟು ಹೊರಟೋದಿಯ. ನಿನ್ನ ಒಡ ಹುಟ್ಟಿದವರ ನೋವು ಎಷ್ಟಿರಬಹುದು, ನಿನ್ನ ಹೆತ್ತವರ ಸಂಕಟ ಎಷ್ಟಿರಬಹುದು, ನಿನ್ನನ್ನು ಮರೆತಿರುವ ಸ್ನೇಹಿತರ ನೋವು ಹೇಗಿರಬಹುದು. ಮಹಾದೇವ ಸ್ವಾಮಿ, ಬಂಧು ಬಳಗವೆಲ್ಲ ಬಂದವರೇ ಬಹಳ ದುಃಖವಾದವರೇ, ಮಹಾದೇವ ಸ್ವಾಮಿಯವರೇ. ಅಯ್ಯೋ ಬಂಧು ಬಳಗವೆಲ್ಲ
ನಾಲ್ಕು ಜನರ ಹೆಗಲಿನಲ್ಲಿ ಪಾಂಡ್ಯಾಚಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಹಾಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಾದೇವ ಸ್ವಾಮಿಯವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಮಹಾದೇವ ಸ್ವಾಮಿಯವರೇ ಬೇಸೂರವರೇ ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ ಮಾದೇವ ಸ್ವಾಮಿಯವರೇ ಬೇಸೂರವರೇ ಬಿದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದು ಒಳಗೆ ಜವರಾಯನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿಗೆ ಜವರಾಯನು ಭೂಮಿಗೆ ಬಂದ ಸರಿಯಾದ ಮರವನ್ನೇ ಕಡಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಪಾಂಡ್ಯಾಚಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಮಾದೇವ ಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಾದೇವ ಸ್ವಾಮಿಯವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಪಾಂಡ್ಯಾಚಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಬೇಸೂರವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಮಾದೇವ ಸ್ವಾಮಿಯವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಮಾದೇವ ಸ್ವಾಮಿಯವರೇ ಅಯ್ಯೋ ಭಗವಂತ ಅವರಿಗೆ ಮುಕ್ತಿಯನ್ನು ಕೊಡ್ಲಿ ಅಂತ ಇವತ್ತು ಮುಟ್ಟಿದರೆ ಶಿವನಾಣೆ ಅದೇನಾ ಮುಟ್ಟಿದರೆ ಶಿವನಾಡೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ 63 ಪುರಾತನರ ಪ್ರಸಿದ್ಧನಾದ ಮಹಾಶಿವಶರಣನ ಕಥೆಯನ್ನು ಇವತ್ತಿಲ್ಲಿ ನಿರೂಪಣೆ ಮಾಡಿದ್ದಾರೆ. ಮುಟ್ಟಿದರೆ ಶಿವನಾಡೆ ಕಥೆ, ನೀವೇನಾದ್ರೂ ಎದ್ದೋದ್ರೂ ಶಿವನಾಡೆ. ಯಾಕೆಂದ್ರೆ ಒಂದು ದೊಡ್ಡ ಕೊಪ್ಪರಿಕೆ ಗಾತ್ರದ ದಬ್ರಿಲಿ ಪುರಿ ಒಗ್ಗರಣೆ ಮಾಡ್ತಾವ್ರೆ. ಯಾಕಂದ್ರೆ ಒಂದು ನಾಟಕ ಸೇರುವಷ್ಟು ಜನ ಸೇರೋರಲ್ಲ. ಶ್ಯಾಮೇನೇ 100 ಹಾಕ್ಸವ್ರೆ, ಅದರಿಂದ ಆಚೆಗೆ 100 ಹೊಂಟಾಗವ್ರೆ. ಅದರಿಂದ ಎಲ್ಲಾರು ಕೂಡ ಇವತ್ತು ಕೊನೆ ತನಕ ಕುಳಿತು ಬಹಳ ಪುಣ್ಯವಾದಂತ ಕತೆ, ಬಹಳ ಚೆನ್ನಾಗಿರೋ ಕತೆ, ಚಿಕ್ಕದಾಗಿ ಚೊಕ್ಕದಾದ ಕತೆ. ನಿಮ್ಗೆ ಚಳಿ ಆಗೋದಕ್ಕೆ ಮುಂಚೆನೆ ಕತೆ ಬಹಳ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಕೇಳ್ಬಿಡ್ತೀರ, ಅಷ್ಟೊತ್ತಿಗೆ ಮುಗಿದೋಗುತ್ತೆ, ಎಲ್ಲವೂ ಒಳ್ಳೇದಾಗುತ್ತೆ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಮಹಾದೇವ ಸ್ವಾಮಿಯವರ ಪೇಸೋರವರ ಆತ್ಮಕ್ಕೆ ಮೋಕ್ಷವನ್ನ ನಾವೆಲ್ಲರೂ ಕೂಡ ಬಯಸೋಣ. ಅವರಿಗೆ ಸಾಹಸ್ಸಿಂಹ ವಿಷ್ಣುವರ್ಧನ್ ಅಂದ್ರೆ ಪಟ್ಟ ಅಭಿಮಾನಿ. ಆ ವಿಷ್ಣುವರ್ಧನೆ ಅವ್ರನ್ನ ಕರ್ಕೊಂಬಿಟ್ಟ ಬೇಗ ಅಂತ ಕಾಣಿಸುತ್ತೆ. ಅದಕ್ಕೆ ಅವ್ರನ್ನ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಇವತ್ತು ಅವರಿಗೆ ಮೋಕ್ಷವನ್ನ ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ. ಈ ಹಾಡಿನಲ್ಲಿ ಒಂದು ಅರ್ಥ ಇದೆ ನೋಡಿ. ಈ ಜಗತ್ತೆಂಬ ನಾಟಕ ರಂಗದಲ್ಲಿ ಮಾನವರೆಲ್ಲರೂ ಕೂಡ ಒಂದು ಬುಗುರಿ ಇದ್ದಾಗೆ. ಅದನ್ನ ಆಡಿಸೋನು ಯಾರು ಗೊತ್ತೇ? ಮೇಲ್ ಕುಂತವನೆಲ್ಲ ಭೈರವೇಶ್ವರ, ಅವನೇ ಆಡಿಸೋನು. ಆ ಚಾಟಿಯಲ್ಲಿ ಹಿಂಗ್ ಹೊಡೆದ್ಬಿಟ್ಟು ಹಿಂಗ್ ಎತ್ಕೋತಾರಲ್ಲ, ಏನೋ ಅದು ಉಪ್ಪಿಟ್ಟು ಹಿಂಗ್ ಹೊಡೆದ್ಬಿಟ್ಟು ಹಿಂಗ್ ಎತ್ಕೋತಾರಲ್ಲ, ಏನೇ ಹೇಳ ನೀವು ಆಡಲ್ ಬುಗುರಿ ಆಡಲ್ವೇನಾ? ಉಪ್ಪಿಟ್ಟು ಅಂತ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಆ ಒಂದು ಚಾಟಿಯಲ್ಲಿ ಎಲ್ಲವನ್ನೂ ಕೂಡ ಆಡಿಸ್ತಾನೆ. ಆ ಚಾಟಿಯಿಂದ ಎಲ್ಲವನ್ನೂ ಆಡಿಸ್ತಾನೆ, ಎಲ್ಲರನ್ನೂ ಕೂಡ ಈ ರೀತಿಯಾಗಿರ್ತಾನಂತೆ. ಅದಕ್ಕೆ
ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ಅವರಿಗೋಸ್ಕರವಾಗಿ ನಾವು ಈ ಒಂದು ಗೀತೆಯನ್ನು ಹಾಡ್ತಾ ಭಗವಂತ ಬೇಗ ಅವ್ರನ್ನ ಕರ್ಕೊಂಡ್ಬಿಟ್ನಲ್ಲ, ಅವರಿಗೆ ಭಗವಂತ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಈ ಗೀತೆಯನ್ನು ಅವ್ರಿಗೋಸ್ಕರವಾಗಿ ಸಮರ್ಪಿಸೋಣ. ಹೋ 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 ಹೋ. ನಿನ್ನಾಗದು ಗುರಿಯಾಟ ಎಲ್ಲಾರು ಮುಂದೆ ಓಟ ಕಾಲ ಕ್ಷಣಿಕಗಳು. ಒಂದು ಚಪ್ಪಾಳೆ ಹೊಡಿರಿ, ಅವರಿಗೆ ಮೋಕ್ಷವನ್ನ, ಮುಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ. ಇಷ್ಟು ಜನಕ್ಕೆ ಒಂಚೂರು ಸೌಂಡೇ ಬತ್ತಿಲ್ವಲ್ಲ, ಚಪ್ಪಾಳೆ ಹೊಡೆರಿ ತಾಯಿ ಜೋರಾಗಿ. ಎಲ್ಲ ಕೈನೂ ಒಳಗೆ ಸೇರಿಸ್ಬಿಟ್ರ, ಯಾವ ಚಪ್ಪಾಳೆ ಹೊಡೆದರು ಇರ್ಲಿ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮ್ಮ ಮಾಸ್ಟರ್ ಹೇಳಿದ ಹಾಗೆ ಕೊನೆಯ ತನಕ ಕೂತು ಒಂದು ಕಥೆಯನ್ನು ಕೇಳಬೇಕು. ಯಾಕೆಂದ್ರೆ ನಮಗೇನು ದುಡ್ಡು ಇಡ್ಕೊಳ್ಳಲ್ಲ, ಕೊಟ್ಬಿಡ್ತಾರ, ನಷ್ಟ ಮಾತ್ರ ನಿಮಗೆ. ಯಾಕೆ ಹೇಳಿ, ಒಂದು ಕಥೆ ಅಂತ ಕೂತ ಮೇಲೆ ಆ ಕಥೆ ಯಾವ ಭಾವದಲ್ಲಾದ್ರೂ ಇರಲಿ, ಆ ಭಗವಂತನ ಕಥೆಯನ್ನು ಪರಿಪೂರ್ಣವಾಗಿ ಕೇಳಿದಾಗ ನಮ್ಮೆಲ್ಲರಿಗೂ ಒಂದು ಪುಣ್ಯ. ನಾನು ಮೊದಲೇ ಹೇಳದ್ನಲ್ಲ, ನಮಗೂ ಒಂದು ದಿನ, ಇವತ್ತಿನ ದಿನ ಇದೆ. ಈ ದಿನ ಸುಮ್ಮನೆ ಇದ್ಕಿದ್ದಾಗ ಈ ರೀತಿ ಸಿಕ್ಬೇಕಾದ್ರೆ ಕಷ್ಟ ಇದೆ. ಅದನ್ನೇ ನಾನು ಮೊದಲು ಹೇಳದ್ದು, ಶರಣರ ಗುಣವ ಮರಣದಲ್ಲಿ ನೋಡು. ಆ ವ್ಯಕ್ತಿ ಏನು ಸಂಪಾದನೆ ಮಾಡಿದ್ದ ಆ ಜನ ಸೇರುವಂತಹ ಸಂದರ್ಭದಲ್ಲಿ ಮಾಡು. ಹಣವಿದ್ದ ಮಾತ್ರಕ್ಕೆ ಏನು ಮಾಡಕ್ಕಾಗಲ್ಲ, ಹಣವಿದ್ದವರೆಲ್ಲರೂ ಕೂಡ ಮಾಡಿಸ್ಕೊಳಕ್ಕಾಗಲ್ಲ. ನೋಡಿ, ಆ ಮಹಾದೇವ ಸ್ವಾಮಿ ನಿಜವಾಗ್ಲೂ ಎಂತ ಪುಣ್ಯವಂತ. ಇವತ್ತು ಸ್ವರ್ಗದಲ್ಲಿದ್ದಾರೆ. ಅದಕ್ಕೆ ಇವತ್ತು ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಮುಖ್ಯ ಪ್ರಧಾನವಾದ ಪುಣ್ಯಕಥೆ. 63 ಪುರಾತನರಲ್ಲಿ ಸತಿಪತಿಗಳ ಪವಿತ್ರವಾದಂಥ ಈ ಪುಣ್ಯಕಥೆ. ಚಿಕ್ಕ ವಯಸ್ಸಿನ 21ನೇ ವರ್ಷದಲ್ಲೇ ತಾನು ಮುಕ್ತಿಯನ್ನು, ಮೋಕ್ಷವನ್ನು, ಕೈಲಾಸವನ್ನು ಪಡ್ಕೊಂಡಂತ ಈ ಶರಣರ ಕಥೆ ಇವತ್ತು ಒಂದು ಒಳ್ಳೆ ಕಥೆಯನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ನವರಸಗಳು ತುಂಬಿರ್ತಕ್ಕಂಥ ಈ ಕಥೆಯನ್ನ ನಾವೆಲ್ಲರೂ ಕೂಡ ಕೇಳೋಣ. ಕಥೆ ಪೂರ್ತಿ ಕೇಳಿದವ್ರಿಗೆ ಇದರ ಹಾಣೆ ಏನು ಅಂತ ಗೊತ್ತಾಗುತ್ತೆ. ನಾಳೆ ಮಿಕ್ಕದವ್ರಿಗೆ ಹೇಳ್ತಾರೆ ಅವರೇ ಸ್ಟೋರಿನ. ಅರ್ಧದಲ್ಲಿ ಎದ್ದೋದವ್ರಿಗೆ ಏನು ಆಗಲ್ಲ, ಮುಟ್ಟಿದರೆ ಶಿವನಾಣೆ ಅಲ್ಲ, ಓದವ್ರಿಗೆ ಆಣೆ ಆಗೋಯ್ತದೆ. ಅದರಿಂದ ನಾವೆಲ್ಲರೂ ಕೂಡ ಕೂತು ಇವತ್ತಿನ ಭಕ್ತಿ ಪ್ರಧಾನವಾದ ಈ ಪುಣ್ಯಕಥೆಯಲ್ಲಿ ಭಾಗಿಯಾಗೋಣ. ಪರಮಾತ್ಮ ಅವರಿಗೆ ಮುಕ್ತಿಯನ್ನು, ಮೋಕ್ಷವನ್ನು, ಕೈಲಾಸ ವೈಕುಂಠವನ್ನು ಕರುಣಿಸಲಿ ಅಂತ ಇವತ್ತು ಅವರ ತಂದೆ ತಾಯಿಗಳಿಗೆ ಜಗದೊಳಗೆ ನೋಡಿದೊಂದು ಮರೆಯಲಾಗದ ನೋವು ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ತಂದೆ ತಾಯಿ ಬಡವನಾಗ್ಲಿ, ಶ್ರೀಮಂತನಾಗ್ಲಿ, ಧನಿಕನಾಗ್ಲಿ, ತಿರುಕನಾಗ್ಲಿ, ನನ್ನ ಮಕ್ಕಳಿಂದ ನಾನು ಏನಾದ್ರೂ ಒಂದು ಕಾಣಬೇಕು, ನನ್ನ ಮಕ್ಕಳ ಸಂತೋಷವನ್ನು ನಾನು ನೋಡಬೇಕು ಅಂತ ಹೆತ್ತು ಹೊತ್ತು ಸಾಕಿ ಸಲಹಿರ್ತಾಳೆ ಆ ತಾಯಿ. ಅದಕ್ಕೊಂದು ರೂಪ ಕೊಟ್ಟಿರ್ತಾನೆ ತಂದೆ, ತಿಳ್ಕೊಳ್ಳಿ. ಆ ತಂದೆ ತಾಯಿಗಳು ಕೊನೆಗೆ ಇವನಿಂದ ಸಂಸ್ಕಾರ ಮಾಡಿಸ್ಕೊಳ್ಳೋ ಪುಣ್ಯ ಅಂತ ತಾನು ಕನಸು ಕಾಣ್ತಿರ್ತಾರೆ. ಮಕ್ಕಳಿಂದ ತಾನೇ ತಂದೆಯಾದವನು ಸಂಸ್ಕಾರ ಮಾಡ್ಕೋಬೇಕು. ಆದ್ರೆ ತಂದೆ ತಾಯಿಗಳೇ ಮಗನಿಗೆ ಸಂಸ್ಕಾರ ಮಾಡೋದು ಅಂದ್ರೆ ಬಹಳ ನೋವಿನ ಸಂಗತಿ. ಪುತ್ರ ಶೋಕಂ ನಿರಂತರ ಶೋಕಂ ಅಂತ ಕರೀತಾರೆ. ಆ ತಂದೆ ತಾಯಿಗಳಾದಂತ ನಮ್ಮ ಚೆನ್ನಪ್ಪನವರು, ಮಹಾದೇವಮ್ಮನವರಿಗೆ ಆ ದುಃಖ ಅವರಿಗೆ ಗೊತ್ತು, ಮಡುಗಟ್ಟಿದೆ. ಆ ದುಃಖವನ್ನ ಯಾರೂ ಕೂಡ ಕರಗಿಸಕ್ಕಾಗಲ್ಲ. ಅದು ತಾನಾಗೆ ಕರಗಬೇಕು. ಈ ಪ್ರಪಂಚ ಅದನ್ನ ಕರಗಿಸ್ಬೇಕು. ಅದು ತಿಂಗಳು ವರ್ಷಗಳು ಕಳೆದ್ರೂ ಕೂಡ ಕರಗಲ್ಲ. ಯಾಕೆಂದ್ರೆ ಅವ್ರನ್ನ ವಾರ್ಗೆ ಅವ್ರು ಇರ್ತಾರಲ್ಲ, ತನ್ನ ಮಗನು ವಾರ್ಗೆ ಅವರು, ಅವ್ರೇನಾದ್ರೂ ಮದುವೆ ಆದಾಗ ನನ್ನ ಮಗನಿಗೆ ಈಗ ಮದುವೆ ಆಗ್ತಿತ್ತು, ಅವ್ರಿಗೊಂದು ಮಗು ಆದಾಗ ನನ್ನ ಮಗನಿಗೂ ಇಷ್ಟೊತ್ತಿಗೊಂದು ಮಗು ಇರ್ತಿತ್ತು, ಅವ್ರಿಗೆ ವಯಸ್ಸಾಗಿ ದೊಡ್ಡವರಾದಾಗ ನನ್ನ ಮಗನೂ ಈ ವಯಸ್ಸಲ್ಲಿರ್ತಿದ್ದ ಅಂತ ಪುತ್ರ ಶೋಕಂ ನಿರಂತರ ಶೋಕಂ, ಕೊನೇ ತನಕ ಬರ್ತದೇ ಇರ್ತಂತೆ ಅದು. ಇವತ್ತ ತಂದೆ ತಾಯಿಗಳ ತುಂಬಿದ ನೋವು, ಕಟ್ಟೆ ಒಡೆದ ದುಃಖ, ಆ ಭಗವಂತನೇ ಅವರಿಗೆ ಪರಿಹಾರ, ಅವರಿಗೆ ಒಂದು ಶಾಂತಿಯನ್ನು, ನೆಮ್ಮದಿಯನ್ನು ಕೊಡ್ಲಿ. ಭಗವಂತ ಅವನು ಹೊರಟೋಗಿದ್ದಾನೆ ನೆಮ್ಮದಿಯಾಗಿ ಸ್ವರ್ಗಕ್ಕೆ, ಕೈಲಾಸಕ್ಕೆ. ತಾಯಿ ಪಾಪ ನೋಡಿ, ನಮ್ಮ ಗುರುಗಳು ಹೇಳಿದ್ರು, ಆ ತಾಯಿ ಹಳು ಇನ್ನೂ ನಿಂತಿಲ್ಲ ಅಂತ. ಅಷ್ಟು ಸುಲಭದಲ್ಲಿ ನಿಲ್ಲಲ್ಲ ಅದು.
ಅದೇ ನೋಡಿ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲಕಿದ ತಾಯಿಯ ಮಮಕಾರ. ಈ ಮುಟ್ಟಿದರೆ ಶಿವನಾಣೆ ಕಥೆಯಲ್ಲೂ ಕೂಡ ಬರುತ್ತೆ ಅನೇಕ ಸನ್ನಿವೇಶ. ಪೊನ್ನಹಂಬಲಪುರ ಎಂಬತಕ್ಕಂಥ ತಮಿಳುನಾಡಿನಲ್ಲಿ ಒಂದು ಪುಣ್ಯಕ್ಷೇತ್ರ. ಅಲ್ಲಿ ದಂಪತಿಗಳಾಗಿರ್ತಕ್ಕಂಥ ಯಾವ ತಿರುನೀಲಕಂಠ ಮತ್ತು ಸತ್ಯವತಿ ಎಂಬತಕ್ಕಂಥ ಈ ದಂಪತಿಗಳ ಕತೆ. ಈ ತಾಯಿಯ ನೋವು ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಅದೆಲ್ಲಿ ಕಡಿಮೆ ಆಗುತ್ತೆ? 9 ತಿಂಗಳು ಒತ್ತುಕೊಂಡವಳೆ, ಹೆತ್ತು ಸಾಕಿರ್ತಕ್ಕಂಥ ತಾಯಿ ಅದಕ್ಕೊಂದು ಆಕಾರ ಕೊಟ್ಟಿರ್ತಾಳೆ ಮಗುಗೆ. ತನ್ನ ಹೆದೆಯಾಲನ್ನು ಕೊಟ್ಟು ನನ್ನ ಕಂದ, ನನ್ನ ಕೂಸು, ಅದಕ್ಕೇನಾದ್ರೂ ಒಂದು ಚೂರು ಗಾಯ ಆಗ್ಬಿಟ್ರೆ ನನಗೆ ಗಾಯ ಆಗೋಯ್ತು ಅನ್ನೋ ರೀತಿ ಗೋಳಾಡ್ತಾಳೆ. ಯಾರೋ ಆ ತಾಯಿ. ಹಣವಿದ್ದ ತಾಯಿ ತನ್ನ ಮಗುನ ಪ್ರೀತಿಯಿಂದ ಸಾಕಿದ್ರು, ಹಣವಿಲ್ಲದವಳು ಭಿಕ್ಷೆನಾದ್ರೂ ಮಾಡಿ ತನ್ನ ಮಗುನ ಸಾಕ್ತಾಳೆ. ಕೆಲವು ಸಿನಿಮಾಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ನೋಡಿರ್ತೀವಿ, ಕಲ್ಲು ಹೊಡಿರ್ತಿರ್ತಾಳೆ ತಾಯಿ. ಮಗು ಅಳ್ತಿದ್ರೆ ಎತ್ಕೊಂಡು ಬಂದ ಮಗುಗೆ ಅದೇ ಹಾಲು ಕೊಟ್ಕೊಂಡೇ ಕಲ್ಲು ಚೆತ್ತಾ ಇರ್ತಾಳೆ. ಅಂದ್ರೆ ಆ ತಾಯಿ ತನ್ನ ಬೆಳೆಸುವ ತನಕ ನನ್ನ ಮಗ ಮುಂದಕ್ಕೆ ಆಗ್ತಾನೆ, ನಮಗೆ ಕಷ್ಟನೆಲ್ಲ ದೂರ ಮಾಡ್ತಾನೆ ಅಂತ ಅವಳು ಆ ತಾಯಿ ಆಸೆ ಪಡೋದು. ಇನ್ನು ತಂದೆಗೆ ಬರ್ತೀರಾ, ಇಲ್ಲಿ ಕೂತವ್ರೆ ತಂದೆಗಳು. ಆ ತಂದೆ ಅನ್ನೋನು ಒಂದು ದೊಡ್ಡ ಆಲದ ಮರ. ಅದು ಆ ಆಲದ ಮರ ತಾಯಿ ದೇವರು ಅಂತ ನಾವು ಅಂದ್ಬಿಡ್ತೀವಿ ಪ್ರಥಮದಲ್ಲಿ. ಆದ್ರೆ ತಂದೆಯ ಜವಾಬ್ದಾರಿ ಎಷ್ಟಿದೆ ಗೊತ್ತೇ? ಒಂದು ಆಲದ ಮರ ಅಂದ್ರೆ ಅದಕ್ಕೆ ಎಷ್ಟು ಬಳ್ಳಿಗಳು ಹಬ್ಕೊಂಡಿರ್ತಾವೆ ಹೇಳಿ? ಆಲದ ಮರಕ್ಕೆ ಮರ ಮಾತ್ರ ಒಂದೇ. ಅದೆಷ್ಟು ತರದ ಹಕ್ಕಿಗಳು ಗೂಡು ಕಟ್ಕೊಂಡಿರ್ತಾವ ಮರದಲ್ಲಿ, ಮರ ಮಾತ್ರ ಒಂದೇ. ಆ ಮರದ ಪೊಟ್ರೆ ಒಳಗೆ ಹಾವು, ಗೊದ್ದೆ, ಗೋಸುಂಬ, ಸಣ್ಣ ಸಣ್ಣ ಕ್ರಿಮಿಗಳೆಲ್ಲ ವಾಸವಾಗಿರ್ತವೆ. ಮರ ಮಾತ್ರ ಒಂದೇ ನೋಡಿ. ಅದೆಲ್ಲನೂ ಒತ್ಕೊಂಡು ನಿಂತಿರುತ್ತೆ ಆ ಮರ. ಅವನೇ ಅಪ್ಪ. ಚಪ್ಪಾಳೆ ಹೊಡಿ. ಆ ಅಪ್ಪ ತನ್ನ ಮಗನಿಗೆ ಮಾಡಿ, ಮೊಮ್ಮಗನಿಗೆ ಮಾಡಿ, ಆ ಮೊಮ್ಮಗನ ಮಗನಿಗೂ ಏನಾರು ಮಾಡ್ಬಿಡ್ಬೇಕು ಅಂತಿರ್ತಾನೆ. 90 ವರ್ಷ ಆಗಿದ್ರು ಅವನಿಗೊಂಚೂರು ಏನಾರ ಮಾಡ್ಬಿಡ್ಬೇಕಲ್ಲ, ಅವನಿಗೊಂಚೂರು ದಾರಿ ತೋರಿಸ್ಬಿಟ್ರು. ನೋಡಿ, ಇದು ಅಪ್ಪನ ಕರ್ತವ್ಯ. ಅದಕ್ಕೆ ನೋಡಿ ಒಂದು ಗೀತೆಯನ್ನು ಹಾಡ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ನಿನ್ನ ಗಂಗಳ ಬಿಸಿಯ ಗಾಳಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ಅರಳದಂತೆ ನಿನ್ನ ನೆರಳಲ್ಲಿ ಸಲಗಿದೆ, ಆ ಪ್ರೀತಿಯ ಮನ ಮರೆದಿದೆ. ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಬಳ್ಳಿಯಲ್ಲೇ ಹಬ್ಬಿನಿಂದ ಆಸರೆಯಲ್ಲೇ ಬೆಳೆದೆನೋ, ಬಳ್ಳಿಯಲ್ಲೇ ಹಬ್ಬಿನಿಂದ ಆಸರೆಯಲ್ಲೇ ಬೆಳೆದೆನೋ. ನನ್ನ ತಾಯಿಯ ಪಾದದಾಣೆ ಬೇರೆ ಏನನ್ನು ಹರಿಯನು, ನೀನೇ ನನ್ನ ದೇವನು. ನಿನ್ನ ಗಂಗಳ ಬಿಸಿಯ ಹನಿಗಳು
ಗುರುಕತೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ. ನಗುವೆ ಅತ್ತರೆ ನಾಳುವೆನು ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾಳುವೆನು ನಿನ್ನ ಉಸಿರಲ್ಲಿ ಉಸಿರು ಬೆರೆತಿರು ನಿನ್ನನ್ನು ತಾಳಿರುವೆನು ನಿನ್ನ ಕಾಣದೆ ಬದುಕೆನು ನಿನ್ನ ಗಂಗಳ ಬಿಸಿಯ ಹನಿಗಳು ಗುರುಕತೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ಗುರು ನೆನಪು ಮೂಡಿದೆ ಗುರು ನೆನಪು ಮೂಡಿದೆ ಗುರು ನೆನಪು ಮೂಡಿದೆ. ಇವತ್ತು ಈ ಪವಿತ್ರವಾದ ಸುದಿನದಲ್ಲಿ ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಈ ಪುಣ್ಯಕತೆ ಪೊನ್ನಾಂಬಲಪುರ ಎಂಬತಕ್ಕಂಥ ಒಂದು ಸಾಮ್ರಾಜ್ಯ ನಮ್ಮ ನಂಜನಗೂಡು ಹೆಂಗಿದೆಯೋ ಹಾಗೆ ಶಿವನ ದೇಗುಲವಿರ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯ ನೆಲೆ ತಮಿಳುನಾಡಿನಲ್ಲಿ ಇವತ್ತಿಗೂ ಕೂಡ ಇರ್ತಕ್ಕಂಥ ಪೊನ್ನಾಂಬಲಪುರ. ಆ ಪೊನ್ನಾಂಬಲಪುರ ಅಂದ್ರೆ ತಮಿಳುನಾಡು ಅಂದ್ರೆ ದೇವಸ್ಥಾನಗಳ ನೆಲೆವೀಡು. ತಿರುವೆಣ್ಣಾಮಲೈ ಅಂದ್ರೆ ನಿಮ್ಮ ಆಡ್ಯ ಗ್ರಾಮ ಎಷ್ಟಾಗಲ ಇದೆಯೋ ಅದು 2ರಷ್ಟಿದೆ ದೇವಸ್ಥಾನನೇ. ಶ್ರೀರಂಗಂ ಎಂಬತಕ್ಕಂಥ ಊರು ದೇವಸ್ಥಾನದ ಒಳಗಡೆನೆ ಊರು, ಪಟ್ನಾ ಸಿಟಿ ಇರೋದು ಶ್ರೀರಂಗಂ. ನಮ್ಮ ನಂಜನಗೂಡು ಅಂತ ಒಂದು ಟೌನು ದೇವಸ್ಥಾನದ ಒಳಗಡೆನೆ ಇದೆ ಅಂದ್ರೆ ಆ ದೇವಸ್ಥಾನ ಎಷ್ಟಾಗಲ ಕಟ್ಟಿದ್ದಾರೆ ಅಂತ ದೇವಸ್ಥಾನಗಳ ನೆಲೆವೀಡು ಚಿದಂಬರಂ ನಟರಾಜೇಶ್ವರ ದೇವಸ್ಥಾನ. ಎಷ್ಟೆಷ್ಟು ದೇವಸ್ಥಾನಗಳು ವಿಶಾಲ ಬೃಹದೇಶ್ವರ ಅಂತ ತಂಜಾವೂರು. ಹೇಣಿಯನ್ನು ಹಾಕೊಂಡು 25 ಅಡಿ ಎತ್ತರಕ್ಕೆ ಹೋಗಿ ಹತ್ಕೊಂಡು ಹೋಗಿ ಅಭಿಷೇಕ ಮಾಡೋದು ಲಿಂಗಕ್ಕೆ. ಪ್ರಪಂಚದ ಬೃಹದೇಶ್ವರ ಅಂತ ಹೆಸರೇ ಬೃಹದೇಶ್ವರ ಲಿಂಗ. ಏಣಿ ಹಾಕೊಂಡು ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ಅದಕ್ಕೆ ಹೂ ಹಾಕಿ ಪೂರೈಸಕ್ಕೆ ಆಗಲ್ಲ ಲಿಂಗಕ್ಕೆ. ಅಂತ ದೇವಸ್ಥಾನಗಳ ನೆಲೆವೀಡು. ಅಲ್ಲಿ ಪೊನ್ನಾಂಬಲಪುರ ಎಂಬತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಪೊನ್ನಾಂಬಲೇಶ್ವರ ಎಂಬತಕ್ಕಂಥ ಹೆಸರಿನಿಂದ ಜಗದೊಡೆಯನಾದ ಕೈಲಾಸವಾಸನಾದ ಪರಶಿವನ ನೆಲೆಯಾಗಿರಬೇಕಾದ್ರೆ ಸತ್ಯ ದೇವತೆಯಾಗಿ ಶಕ್ತಿ ದೇವತೆಯಾಗಿ ಪಾರ್ವತಮ್ಮನವರ ದೇವಸ್ಥಾನವೂ ಕೂಡ ಶಿವನಿದ್ದಲ ಜಾಗದಲ್ಲಿ ತಾಯಿಯವರ ದೇವಸ್ಥಾನ ಇದ್ದೇ ಇರುತ್ತೆ. ನಂಜುಂಡೇಶ್ವರನ ಪಕ್ಕದಲ್ಲಿ ದೇವಿರಮ್ಮನ ದೇವಸ್ಥಾನ ಇದ್ದೇ ಇದೆ. ಹೀಗಿರಬೇಕಾದ್ರೆ ಪವಿತ್ರವಾಗಿರ್ತಕ್ಕಂಥ ಪೊನ್ನಾಂಬಲಪುರ ಪಟ್ಟಣದಲ್ಲಿ ಶಿವಭಕ್ತರು ಶಿವಶರಣರು ತುಂಬಿರ್ತಕ್ಕಂಥ ಆ ಒಂದು ಪುಣ್ಯ ನಗರದಲ್ಲಿ ಎಲ್ಲೆಲ್ಲೂ ಕೂಡ ಶಿವನ ಭಕ್ತಿ ತಾಂಡವಾಡುತ್ತಿರಬೇಕಾದ್ರೆ ಇಬ್ಬರು ಗಂಡ ಹೆಂಡತಿಯರು ವಾಸವಾಗಿದ್ದಾರೆ. ಗಂಡನ ಹೆಸರು ತಿರುನೀಲಕಂಠ, ಯಾವ ಧರ್ಮಪತ್ನಿ ಹೆಸರು ಸತ್ಯವತಿ. ತಿರುನೀಲಕಂಠನ ವಯಸ್ಸು 21 ವರ್ಷ, ಸತ್ಯವತಿಯ ವಯಸ್ಸು 18 ವರ್ಷ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾದ ಆವತ್ತನ ಕಾಲ ಗಂಡ ಹೆಂಡತಿರಿಬ್ಬರು ಸಂತೋಷವಾಗಿ ಕಾಲ ಕಳೀತಿದ್ದಾರೆ. ಬಡವರು ಅಲ್ಲ, ಶ್ರೀಮಂತರು ಅಲ್ಲ, ಸಾಧಾರಣವಾದ ಕುಟುಂಬದಲ್ಲಿ ಜೀವನ ಸಾಗಿಸ್ತಾ ಇರುವ ಅವರಿಗೆ ಐಶ್ವರ್ಯ ಮಾತ್ರ ತುಂಬಿದೆ. ಏನ್ ಐಶ್ವರ್ಯ? ಸತಿಪಥಗಳ ಬಾಂಧವ್ಯದ ಐಶ್ವರ್ಯ. ಅಲ್ಲಪ್ಪ, ಹಣ ಎಷ್ಟೇ ಬ್ಯಾಂಕ್ ತುಂಬಿಕೊಂಡು 106 ಎಕರೆ ಜಮೀನಿದ್ದು ಬಂಗ್ಲೆ ತರ ಮನೆ ಕಟ್ಕೊಂಡು 1 ನಿಮಿಷನೂ ಮನೇಲಿ ಮನೆ ಕಳಕ್ ಆಗಲ್ಲ, ನೆಮ್ಮದಿ ಇಲ್ಲ ಅಂದ್ಮೇಲೆ ಅದು ಯಾತಿಕೆ? ಅದು ಏನಕ್ಕೆ ಅದು ಅಂತ 3 ಕಾಸು ಪ್ರಯೋಜನ ಇಲ್ಲ. ಅದು ಗುಡಿಸಲಲ್ಲಿ ಮಲಗಿರ್ಲಿ, ನೆಮ್ಮದಿಯ ನಿದ್ದೆ ಮಾಡ್ತಾ, ಹೊಟ್ಟೆ ತುಂಬ ಊಟ ಮಾಡ್ತಾ, ಕಣ್ ತುಂಬ ನಿದ್ದೆ ಮಾಡ್ತಾನಲ್ಲ, ಅವನೇ ನಿಜವಾದ ಶ್ರೀಮಂತ. ಇವತ್ತಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಅಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರೋ ಮಾತು, ನಿಜವಾದ ಶ್ರೀಮಂತ ಯಾರಪ್ಪ ಅಂದ್ರೆ ಕೆಲವರು ಅಂತಾರೆ ಸಮಯ ಕೋಟಿ ಮಾಡಿ ಉಲ್ಲಳ್ಳಿಲಿ 8 ಸೈಟ್ ಅವಾಳಿ, 100 ಎಕರೆ ಜಮೀನ್ ಅದಾಳೆ, ಭಾರಿ ಮನೆ, ಆ 8 ತಂದನಲ್ಲ ಅವನು ಕೋಟ್ಯಾಧೀಶ್ವರನಂತೆ. ಅವನೆಲ್ಲ ಶ್ರೀಮಂತ. ಯಾಕೆ ಹೇಳಿ? ಎಲ್ಲ ಅದ, ಕಾಯಿಲೆನೂ 4 ಇದಾವ ಅವನ್ಗ, ಅನ್ನನೇ ತಿನ್ನಂಗಿಲ್ಲ ಅಂತ ಹೇಳವ್ರೆ ಡಾಕ್ಟ್ರು. ಮಣ್ಣು ತಿನ್ಬೇಕಪ್ಪ. ಅದ್ನೇ
ಅನ್ನನೇ ತಿನ್ನಗಿಲ್ಲ ಅಂದಮೇಲೆ ಇನ್ನು ಮಣ್ಣು ತಿನ್ನೋದು ಒಂದೇನು. ಯಾವುದೋ ಊಟಕ್ಕೆ ಮುಂಚೆ 3 ತಕ್ಕತನ, ಊಟ ಆದ್ಮೇಲೆ 3 ತಕ್ಕತನಲ್ಲ, ಅದೇ ಮಣ್ಣು ತಿನ್ನೋದು ಕಣ. ಸ್ವಲ್ಪ ಬಣ್ಣ ಕಟ್ಟಿರ್ತಾರ ಅದಕ್ಕೆ ಅಷ್ಟೇ. ಅಂದ್ರೆ ಅರ್ಥ ಏನು ಮನಮಂದಿ ಅವರೆಲ್ಲ ಸಣ್ಣಕ್ಕಿ ಬಸ್ಕೊಂಡು ಉಣ್ತಾವ್ರೆ, ಎಲ್ಲ ಅವನ ಗದ್ದಲ್ಲಿ ಬೆಳೆದಿರೋದೆ. ಕಪಿ ಹೆಂಗ್ ಕೂತಾನ ಮಂಚದ ಮೇಲೆ. ಇದೇ ಯಾಕಂದ್ರೆ ಡಾಕ್ಟ್ರು ಅಂಬ್ಲಿ ಬಿಟ್ರೆ ನೀ ಏನು ಕುಡಿಯಂಗಿಲ್ಲ ಅಂತ ಹೇಳವ್ರ. ಡಾಕ್ಟ್ರೆ ಹಬ್ಬದ ದಿನ ತಿಂದ್ರು ನೀ ಸತ್ತೋಯ್ತಿದೆ. ಕುಸೋ ಅಂಬ್ಲಿ ಕಾಯಿಸಿದೆ ಅಂದ್ರೆ ಏನ್ ಸ್ವಸ ಮರ್ರೋ ಅಂತಾಳ. ನಿನ್ನ ಹಬ್ಬದ ದಿವಸ ತಪ್ಪನಿಲ್ಲ ಇವನ್ ಕ್ಯಾಮಾಣಿ, ನನಗೆ ಹಬ್ಬದ ದಿನ ತಪ್ಪನಿಲ್ಲ ಇವನ್ ಕಥಾ. ಈ ಹಬ್ಬದಲ್ಲಿ ಅಡ್ಗೆ ಮಾಡ್ಕೊಂಡೆ ನಂಟ್ರಿಸ್ಟ್ಗಳೆಲ್ಲ ಕರೆದ್ಬಿಟ್ಟು ಈಗ ಅಂಬಲಿ ಮಾಡಿ ಕೂತಿರ್ಲ ನಾನು. ಹೋಗಿ ಅನ್ನ ಬಸ್ತೀನಿ, ಉಗುರುಂಬಿಟ್ಟು ಮಡಿಕ ಹೋಗು. ಅಯ್ಯೋ ನಾನು ಅನ್ನ ಉಂಡ್ರ ಸತ್ತೋಯ್ತು ನಿಕವ, ಆಮೇಲೆ ಆದ್ರೋಗೆ ಹೋಗು. ನೀ ಇತ್ತಾನೆ ಏನ್ ಮಾಡ್ಬೇಕು ಅಂತಳ ಸ್ವಸಾತ ಗೊಣಗೊಣ್ಣ. ಅದೇ ಆತಿಕೆಪ್ಪ 100 ಎಕರೆ ಇದ್ದಂತೆ ಜಮೀನು. ಏನಕ್ಕೆ ಮಂಚದ ಮೇಲೆ ಕಪಿ ಹೆಂಗ್ ಕೂತಾನ. ಡಾಕ್ಟ್ರು ನೆನ್ಸ್ಕಣ್ಣ, ಭತ್ತದ ಮೂಟನು ನೋಡ್ದ. ಏನ್ ಇವ್ರೆಲ್ಲ ಆರಾಮಾಗಿ ಕೂತ್ಕೊಂಡು ಎಲ್ಲ ಕಾಕಟ್ ಕೂತ ಎಲ್ಲ ಅನ್ನವನ್ನ ಒಂದೊಂದು ತಟ್ಟ ಹೊಡೆದಾರ ಸೆಳಗು. ಅದಕ್ಕೂ ಏನು ಆನಂದವಾಗಿ ಊಟ ಚೆನ್ನಾಗಿದ್ಕೋಬಾಜೆ ಅಂತ ಅವನ ಕತೆ ಏನಾಗಬೇಕು. ಕಪಿ ಹೆಂಗ್ ಕೂತಾನ. ಕೊನಗ ಒಂದ್ ತಾಪ್ಲಿ ನೀರು ಕುಡ್ಕೊಂಡ್ ಮನೆ ಕಣ್ಣ. ಅವ ಇದ್ರೇನ ಇದ್ದೇದ್ರೇನ, ಕೋಟಿ ಇದ್ರೇನು ಅವನಲ್ಲ. ಆಸೆ ತಂದವನ ಮನುಷ್ಯ ಆಯುಸ್ ತಂದಿಲ್ಲ. ಹಣ ಸಂಪಾದನೆ ಮಾಡ್ತಾವನೆ, ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ ಆಗ್ತಿಲ್ಲ. ನಿಜವಾದ ಶ್ರೀಮಂತ ಅಂದ್ರೆ ಅವನೇ ಆರೋಗ್ಯವಂತ. ಇಲ್ಲಿ ಶ್ರೀಮಂತರುವಲ್ಲ, ಬಡವರುವಲ್ಲ, ತಿರುನೀಲಕಂಠ ಸತ್ಯವತಿ ಇವರ ದಿನನಿತ್ಯದ ಕಾಯಕ ಏನು ಗೊತ್ತೇ? ಊರಾಚೆ ಇರ್ತಕ್ಕಂಥ ಪೊನ್ನಾಂಬಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥ ಅರ್ಚಕ ಇವನು. ತಲೆಮಾರಿನಿಂದ ದೇವಸ್ಥಾನ ಪೂಜೆ ಮಾಡುವ ಅರ್ಚಕ. ಇವ್ರ ವರಮಾನ ಏನ್ ಗೊತ್ತೇ? ತಟ್ಟೆಗೆ ಎಷ್ಟು ಮಂಗಳಾರತಿ ದಕ್ಷಿಣೆ ಬೀಳುತ್ತೋ ಅಷ್ಟೇ ಇವರ ವರಮಾನ. ಅಷ್ಟೇ ಸಾಕು, ನಮಗಿನ್ನೇನು ಬೇಡ. ಬೆಳಗಾಯ್ತು ಅಂದ್ರೆ ದೇವ್ರ ಮುಟ್ಟಿ ಪೂಜೆ ಮಾಡ್ತೀನಿ, ಬೆಳಗಾಯ್ತು ಅಂದ್ರೆ ದೇವ್ರ ದರ್ಶನ ಮಾಡ್ತೀನಿ, ಬೆಳಗಾಯ್ತು ಅಂದ್ರೆ ದೇವ್ರ ಅಭಿಷೇಕ ಮಾಡ್ತೀನಿ. ಇನ್ನೇನು ಬೇಕು ನಂಗೆ? ನನ್ನನ್ನ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ನನಗೆ ಸಿಕ್ಕಿದಾಳೆ. ಅವಳೇನಂತಾಳೆ? ನನ್ನ ಗಂಡನೇ ನನಗೆ 2ನೇ ಪೊನ್ನಾಂಬಲೇಶ್ವರ. ಊರಿನ ಜನ 70 ವರ್ಷದವರು ಕೂಡ ಈ 21 ವರ್ಷದ ಪೊನ್ನಾಂಬಲೇಶ್ವರಿಗೆ ಪಾದುಕೆಗಳನ್ನು ಬಿಟ್ಬಿಟ್ಟು ಕೈ ಮುಗಿತಾರೆ ದಾರಿಲಿ. ಯಾಕೆ ಹೇಳಿ? ಅದಕ್ಕೆ ಜಗದೊಳಗೆ ವಯಸ್ಸಿಗೆಲ್ಲ ಬೆಲೆ, ಗುಣಕ್ಕೆ ಬೆಲೆ. ಈ ಹುಡುಗ ಚೆನ್ನಾಗಿ ಓದ್ತಿದ್ರೆ ಊರವರೆಲ್ಲ ಕುಸೋ ಏನಪ್ಪ ನಮ್ಮ ಜಿಲ್ಲೆಗೆ ಫಸ್ಟ್ ಅಂತಲ್ಲಪ್ಪ ಗಂಡು, ಕುಸು ಕಾಪಿ ಕುಡ್ದೆಪ್ಪ ಚೆನ್ನಾಗಿದೆಯಪ್ಪ ಅಂತ ಬಹಳ ಪ್ರೀತಿ ತಾನಾಗೆ ಬಂದ್ಬಿಡುತ್ತೆ ಮಾತಾಡ್ಸೋರ್ಗೆ. ಪೋಲ್ ಹೇಗೆ ಆಡ್ತಿದ್ರೆ ಇವನಿಂದ ಬಡ್ಡಿಯನ್ನ 3 ಐಕಳನ್ನೆಲ್ಲ ಹಾಳು ಮಾಡ್ತಾನಲ್ಲ ಅಂತ ಬೈತಾರೆ. ಅವನು ಎಷ್ಟೇ ವಯಸ್ಸಾದ್ರೂ ಕೂಡ ಅವನಿಗೆ 70 ವಯಸ್ಸಾಗಿರೋನು ಮಕ್ಕಳು ಬೈತವೆ ಅವನಿಗೆ, ನಿಂಗೆ ವಯಸ್ಸು ಕತ್ಗಾಗಂಗಾಯ್ತು ಅಂತ. ಅದಕ್ಕೆ ನೋಡಿ, ಗುಣಕ್ಕೆ ಬೆಲೆ, ಹಣಕ್ಕಲ್ಲ, ವಯಸ್ಸಿಗಲ್ಲ. ಈ ತಿರುನೀಲಕಂಠರು ಮಹಾನ್ ಶಿವ ಭಕ್ತರು, ದೇವರನ್ನ ಅಲಂಕಾರ ಮಾಡಿ ಪೂಜೆ ಮಾಡಿ ನಮ್ಮೆಲ್ಲರಿಗೂ ನಮ್ಮ ನಾಡಿಗೆ ಒಳ್ಳೆಯದನ್ನು ಬಯಸೋರು ಅಂತ ಊರಿನ ಜನರೆಲ್ಲರೂ ಕೈ ಎತ್ತಿ ಮುಗಿತಿರ್ಬೇಕಾದ್ರೆ ಆ ತಿರುನೀಲಕಂಠರ ಒಂದು ಪ್ರತಿನಿತ್ಯದ ಜೀವನ ಸಂತೋಷಮಯವಾಗಿರ್ಬೇಕಾದ್ರೆ ಪಾಪ ಮಾಮೂಲಿ ಅಂತ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಚಿಂತೆ ಇರಲೇಬೇಕಲ್ಲ. ಮಕ್ಕಳಿಲ್ಲ ಅನ್ನೋ ಚಿಂತೆ ಪಾಪ. 15-16 ವರ್ಷಕ್ಕೆ ಮದುವೆ ಮಾಡ್ತಿದ್ದ ಕಾಲ. ಕೆಲವು ತಾಯಂದ್ರು ಕೇಳಿ, ಅಯ್ಯ 14 ವರ್ಷಕ್ಕೆ ಎಲ್ಲ ತೀರೋಗಿತ್ತು ನಮ್ಗೆ. ಒಂದು ಗಂಡು ಆಗಿತ್ತು ಅಷ್ಟೊತ್ತಿಗೆ. ಅಂದ್ರೆ ಅವತ್ತಿನ ಕಾಲದಲ್ಲಿ ಬಾಲ್ಯ ವಿವಾಹಗಳಿದ್ದ ಕಾಲ ಅದು. ಮಕ್ಕಳಿಲ್ಲ ಅನ್ನೋ ಕೊರಗಿನಿಂದ ಗಂಡ ಹೆಂಡತಿರಿಬ್ಬರು ಕೂಡ ಕೊರಗುತ್ತಿದ್ದಾರೆ. ಒಂದ್ ಕಡೆ ಮಕ್ಕಳನ್ನ ಕೊಟ್ಟು ಭಗವಂತ ಕೊರಗಿಸ್ತಾನಂತೆ, ಇನ್ನೊಂದು ಕಡೆ ಮಕ್ಕಳಿಲ್ಲದೆ ಕೊರಗಿಸ್ತಾನಂತೆ. ಏನಿರ್ಬೇಕು ಅವನ ಆಟ. ನಮ್ಮ ಗುರುಗಳು ಹೋಗ್ಬೇಕಂತ ಒಂದು ಹಾಡು ಆಡಿಸ್ಬಿಡ್ತೀನಿ. ಅದಕ್ಕೆ ನೋಡಿ, ಜಗದೊಳಗೆ ಏನೇ ಇದ್ರೂ ಕೂಡ ಈ ಮನುಷ್ಯನ ಋಣ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಮಾತ್ರ ಅನ್ನೋದಕ್ಕೆ ಒಂದು ಸತ್ಯಮಯವಾದ ಗೀತೆ ಕೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಬಾಕ್ ಬರೋಣ. ಬಕೀಟಲ್ಲಿ ರೆಡಿ ಆಗ್ಬಿಡ್ತು. ಚಳಿಗಾಲ ಕಾಪಾಡ್ಕೋಬೇಕಲ್ಲ ನಿಮ್ಮನ್ನ. ಅಂತ ಒಂದು ಪವಿತ್ರ ನಾನಂತೂ ಮೊದ್ಲೇ ಹೇಳ್ಬಿಟ್ಟೇನಿ, ಮಧ್ಯದಲ್ಲಿ ಎದ್ದೋದ್ರು ಶಿವನ ಆಣೆ ಅಂತ. ಆಣೆ ಹಾಕಾಗೋಗದ. ಈ ಕಥೆಲ್ಲ ಅರ್ಧದಲ್ಲಿ ಹೋಗ್ಬಿಟ್ಟು ಫುಲ್ ಜನಕ್ಕೆ ಎಡವಟ್ಟಾಗದ. ಪುನಃ ಅವರು ಪುನಃ ಅದನ್ನ ಕಳ್ಕೋಬೇಕು ಅಂದ್ರೆ ಪುನಃ ಇಂಥದೊಂದು ಕಥನೆ ಮಾಡಿಸ್ಬೇಕಾಯ್ತು ಅವ್ರ ಅಟ್ಲಿ. ಆಮೇಲೆ ನನ್ನ ಬಾಯಲ್ಲಿ ಮತ್ತಿ ಬೇರೆ ಅದ, ಅದಕ್ಕೆ ಹುಡುಕ್ತಾರ. ಅದರಿಂದ ಎಲ್ಲರೂ ಕೂಡ ಈ ಒಂದು ಪ್ರಸಾದದ ವ್ಯವಸ್ಥೆಯಲ್ಲಿ ಯಾಕೆ ಮಾಡಿದ್ದಾರೆ ಅಂದ್ರೆ, ಒಂದು ಕತೆ ಕೇಳಿಸಿ, ಮಹಾದೇವ ಸ್ವಾಮಿ ಆತ್ಮಕ್ಕೆ ಮೋಕ್ಷ ಬಯಸಬೇಕು ಅಂತ ಕತೆ ತುಂಬಾ ಚೆನ್ನಾಗಿದೆ. ಮಧ್ಯ ವಿಷ್ಣುವರ್ಧನ್ ರವರ ಹಾಡುಗಳನ್ನು ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತೀವಿ. ಈ ಒಂದು ಗೀತೆಯನ್ನು ಕೇಳ್ತಾ
ಋಣ ತೀರಿದೆ ಮಹಾದೇವ ಸ್ವಾಮಿ ನಿಮಗೆ ಋಣ ತೀರಿದೆ ಋಣ ತೀರಿದೆ ಮಹಾದೇವ ಸ್ವಾಮಿ ನಿಮಗೆ ಋಣ ತೀರಿದೆ ನಿಮ್ಮ 25ನೇ ವರ್ಷಕ್ಕೆ ಋಣ ತೀರಿ ಹೋಗಿದೆ ಗ್ರಾಮದ ಋಣ ತೀರಿದೆ ನಿಮ್ಮ ಸ್ನೇಹಿತರೆಲ್ಲ ಋಣ ತೀರಿದೆ ಈ ಹಾಡ್ಯಾದ ಗ್ರಾಮದ ಋಣ ತೀರಿದೆ ನಿಮ್ಮ ಸ್ನೇಹಿತರ ಬಿಟ್ಟು ಋಣ ತೀರಿದೆ ಈ ಊರಿನ ಜನರ ಮಹಾದೇವ ಸ್ವಾಮಿ ಈ ಊರಿನ ಜನರ ಋಣ ತೀರಿದೆ ಮುಗಿದೋಯಿತೆ ಇಂದಿಗೆ ಕೊನೆಯಾಯಿತೆ ಮುಗಿದೋಯಿತೆ ಇಂದಿಗೆ ಕೊನೆಯಾಯಿತೆ ಇಂದಿಗೆ ಕೊನೆಯಾಯಿತೆ ಋಣ ತೀರಿದೆ ಮಹಾದೇವ ಸ್ವಾಮಿ ನಿನ್ನ ಋಣ ತೀರಿದೆ ಹೆತ್ತ ತಾಯಿಯ ಋಣ ಮುಗಿದೋಯಿತೆ ನಿಮ್ಮ ತಂದೆಯ ಋಣವು ತೀರಿಹೋಯಿತೆ ತಾಯ ಹಾಲಿನ ಋಣ ಮುಗಿದೋಗಿತೆ ತಂದೆಯ ಪ್ರೀತಿಯ ಋಣ ತೀರಿಹೋಯಿತೆ ನಿಮ್ಮ ಬಂಧು ಬಳಗದ ಋಣ ಮುಗಿದೋಯಿತೆ ಮಹಾದೇವ ಸ್ವಾಮಿ ಮಹಾದೇವ ಸ್ವಾಮಿ ನಿಮ್ಮ ಬಂಧು ಬಳಗದ ಋಣ ಮುಗಿದೋಯಿತೆ ನಿಮ್ಮ ನೆನಪಿನ್ನು ಇಲ್ಲಿ ಉಳಿದೋಯಿತೆ
ನಿಮ್ಮ ತಮ್ಮನ ಋಣವು ಮುಗಿದೋಯಿತೆ ತಮ್ಮನ ಕೂಸಿನ ಋಣ ಮುಗಿದೋಯಿತೆ. ತಮ್ಮನ ಋಣವು ಮುಗಿದೋಯಿತೆ ನಿಮ್ಮ ತಮ್ಮನ ಕೂಸಿನ ಋಣ ಮುಗಿದೋಯಿತೆ. ನಿಮ್ಮ ಎಲ್ಲ ಬಂಧುಗಳ ಋಣ ಮುಗಿದೋದಿಲ್ಲ ಮಹಾದೇವ ಸ್ವಾಮಿ ಮಹಾದೇವ ಸ್ವಾಮಿ ನಿಮ್ಮ ಎಲ್ಲರ ಋಣವ ತೀರಿಸಿರೋದಿರ ಮರೆಯಾದಿರ ಕೈಲಾಸ ಸೇರಿದಿರ. ಇನ್ನು ಮರೆಯಾದಿರ ಕೈಲಾಸ ಸೇರಿದಿರ ಕೈಲಾಸ ಸೇರಿದಿರ. ಅನ್ನದ ಋಣವು ಮುಗಿದೋಯಿತು ನೀರಿನ ಋಣವು ತೀರಿ ಹೋಯಿತು. ನಿಮಗೆ ಅನ್ನದ ಋಣವು ತೀರಿ ಹೋಯಿತು ನೀರಿನ ಋಣವು ಮುಗಿದೋಯಿತು. ಈ ಮಣ್ಣಿನ ಋಣವು ಮುಗಿದೋಯಿತು ಮಹಾದೇವ ಸ್ವಾಮಿ ಸ್ವಾಮಿ ಮಹಾದೇವ ಸ್ವಾಮಿ. ಈ ಮಣ್ಣಿನ ಋಣವು ಮುಗಿದೋಯಿತು ಈ ಆಟ್ಯದ ಋಣವು ಮುಗಿದೋಯಿತು ಈ ಆಟ್ಯದ ಋಣವು ನಿಮಗೆ ಮುಗಿದೋಯಿತು. ಋಣ ತೀರಿದೆ ಮಾಧವ ಸ್ವಾಮಿ. ನಿನಗೆ ಋಣ ತೀರಿದೆ. ಕೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ನಮ್ಮ ವಾದ್ಯ ವೃಂದದವ್ರಿಗೂ ನಮ್ಮ ಶಾಸ್ತ್ರಿಯವ್ರಿಗೂ ಕೂಡ ವಂದಿಸುತ್ತಾ ನೋಡಿ, ನಾಳೆ ನಮಗೂ ಇವರಂಗೆ ನಾವು ಕಲಾವಿದ್ರು ಏನು ಮಾಡ್ಲಿಕ್ಕಾಗಲ್ಲ. ಇಷ್ಟೋ ತನಕ ಪ್ರಾಕ್ಟೀಸ್ ಮಾಡಿಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಬಂದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮೇಟ್ಗಳ್ಳಿ ಲೇಡೀಸು ಡೇ ಪ್ರಾಕ್ಟೀಸ್ ಇದೆ, ಅದನ್ನ ನಾಟಕ ಪ್ರಾಕ್ಟೀಸು ಅದಕ್ಕೆ ಹೋಗ್ಬೇಕಾದ್ರಿಂದ ದಯವಿಟ್ಟು ನಾನು ಹೋಗ್ತೀನಿ. ನಿಮಗೆ ನಾನು ಏನು